ಎಲ್ರಿಗೂ ನಮಸ್ಕಾರ. ನಿಖರ ಗ್ರೂಪ್ನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ಏನಪ್ಪ ಪಾಡ್ಕಾಸ್ಟ್ ಸೆಟಪ್ ಬಿಟ್ಟು ಎಲ್ಲಿ ಇವಳು ಬಂದ್ಲು ಅಂತ ನೀವು ಕೇಳ್ತಾ ಇರ್ಬೋದು. ಇವತ್ತು ನಾವು ನಿಖರ ಫೋರ್ಟ್ ರೆಸಾರ್ಟ್ಗೆ ಬಂದಿದ್ದೀವಿ. ಇಲ್ಲಿನ ನೇಚರ್ ಆಗಿರ್ಬೋದು, ರೂಮ್ ಫೆಸಿಲಿಟಿ ಆಗಿರ್ಬೋದು, ಸೊ ಪರಿಸರದ ಸುತ್ತ ಇರುವಂಥ ರೆಸಾರ್ಟನ್ನು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಸೊ ಇವತ್ತು ಎಲ್ಲ ಕಡೆ ನೀವು ಕೇಳ್ತಾ ಇರ್ಬೋದು ಎಗ್ರೋ ಫಾರೆಸ್ಟ್ರಿ ಅನ್ನುವಂಥ ಕಾನ್ಸೆಪ್ಟ್ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಸೊ ಇವತ್ತು ನಾವು ಇದರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಅಗ್ರೋ ಫಾರೆಸ್ಟ್ರಿ ಅಂದ್ರೆ ಏನು, ಇದರಿಂದ ಆಗುವಂತ ಬೆನಿಫಿಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ನಿಖರ ಗ್ರೂಪ್ನ ಸಂಸ್ಥಾಪಕರಾಗಿರುವಂತ ಪಿ ಕೋದಂಡರಾಮ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ, ಬನ್ನಿ ಸರ್. ನಮಸ್ತೆ ಸರ್. ಇತ್ತೀಚೆಗೆ ನಾವು ನೋಡ್ಬೋದು ಆಗ್ರೋ ಫಾರೆಸ್ಟ್ರಿ ಅನ್ನುವಂಥ ಕಾನ್ಸೆಪ್ಟ್ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ. ಸೊ ಬೇಸಿಕಲಿ ಆಗ್ರೋ ಫಾರೆಸ್ಟ್ರಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಹೇಳ್ಬೋದು ಸರ್? ನೋಡಿಮ್ಮ, ಈ ಆಗ್ರೋ ಫಾರೆಸ್ಟ್ರಿ ಅಂದರೆ ವೇರ್ ಅಗ್ರಿಕಲ್ಚರ್ ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಆಫ್ ಫಾರೆಸ್ಟ್ರಿ ಆರ್ ಮಿಕ್ಸ್ಡ್. ದಿಸ್ ಈಸ್ ಆಗ್ರೋ ಫಾರೆಸ್ಟ್ರಿ. ಅಗ್ರಿಕಲ್ಚರ್ ಯಾರು ಮಾಡ್ತಾರೆ? ನಾರ್ಮಲ್ ಆಗಿ ಇಟ್ ಈಸ್ ಫಾರ್ಮರ್ಸ್, ಹ್ಯೂಮನ್ ಬೀಯಿಂಗ್ಸ್. ದೇ ಡೂ ಅಗ್ರಿಕಲ್ಚರ್, ದಟ್ ಈಸ್ ಡೆವಲಪ್ಮೆಂಟ್ ಆಫ್ ಟ್ರೀಸ್, ಕ್ರಾಪ್ಸ್, ಸ್ರಬ್ಸ್, ಲೈವ್ ಸ್ಟಾಕ್. ಇದನ್ನೆಲ್ಲ ಸೇರಿಸಿ ಅದನ್ನು ಅಗ್ರಿಕಲ್ಚರ್ ಅಂತಾರೆ. ಈ ಅಗ್ರಿಕಲ್ಚರ್ ಜೊತೆಗೆ ಫಾರೆಸ್ಟ್ ರಿಲೇಟೆಡ್ ಇಶ್ಯೂನ ಸೇರಿಸಿದ್ರೆ, ಫಾರೆಸ್ಟ್ ರಿಲೇಟೆಡ್ ಇಶ್ಯೂ ಅಂದರೆ ಏನು? ನಾರ್ಮಲ್ ಆಗಿ ವೈಲ್ಡ್ ಫಾರೆಸ್ಟಲ್ಲಿ ಮ್ಯಾಕ್ಸಿಮಮ್ ನಿಮ್ಗೆ ಸಿಗೋದೆಲ್ಲನೂ ಈ ವುಡನ್ ಟ್ರೀಸು, ಟಿಂಬರ್ ಟ್ರೀಸು ಮ್ಯಾಕ್ಸಿಮಮ್ ಇರುತ್ತೆ. ಬೇರೆ ಬೇರೆ ಟ್ರೀಸು, ಫ್ರೂಟ್ಸ್ ಟ್ರೀಸು, ಅವು ಇವು ವೈಲ್ಡಾಗಿ ಡೆವಲಪ್ ಆಗಿರುತ್ತೆ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಎಸ್ ಫಾರೆಸ್ಟ್. ಈ ಹ್ಯೂಮನ್ ಬೀಯಿಂಗ್ಸು ಒಂದು ಲಿಮಿಟೆಡ್ ಜಾಗದಲ್ಲಿ, ಇನ್ಹ್ಯಾಬಿಟ್ ಆಗಿರೋ ಜಾಗದಲ್ಲಿ, ಅವ್ರದ್ದೇ ಆದಂತಹ ಫಾರ್ಮಲ್ಲಿ ಅಥವಾ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಈ ಕಾಂಬಿನೇಷನ್ ಆಫ್ ದಿಸ್ ಅಗ್ರಿಕಲ್ಚರಲ್ ಕ್ರಾಪ್ಸ್, ಲೈವ್ ಸ್ಟಾಕ್ ಆ್ಯಂಡ್ ದೆನ್ ದ ಫಾರೆಸ್ಟ್ ರಿಲೇಟೆಡ್ ಟಿಂಬರ್, ವುಡ್ ಟ್ರೀಸ್ ಪ್ಲ್ಯಾಂಡ್ ಆಗಿ ಡೆವಲಪ್ಮೆಂಟ್ ಮಾಡಿದ್ರೆ ದಟ್ ಈಸ್ ವಾಟ್ ಈಸ್ ಆಗ್ರೋ ಫಾರೆಸ್ಟ್ರಿ. ಓಕೆ, ಯು ಗಾಟ್ ದ ಪಾಯಿಂಟ್. ಹಿಯರ್ 3-4 ಥಿಂಗ್ಸ್ ಹ್ಯಾವ್ ಕಮ್ ಇನ್ ಟು ಪಿಕ್ಚರ್. ಫಸ್ಟ್, ದೇರ್ ಶುಡ್ ಬಿ ಎ farming land, agricultural land. Okay. Second, there should be human beings who needs to grow, plan and grow. Okay. They grow crops, they grow maize and other things for livelihood of themselves as well as the livestock. Livestock ಅಂದರೆ ಅನಿಮಲ್ಸು. ಈಗ ಹಸು, ಬೇರೆ ರೀತಿಯಂಥ ಕುರಿ, ಅದು ಇದು ಪ್ರಾಣಿಗಳನ್ನೆಲ್ಲ ಬೆಳೆಸೋದು. ದಿಸ್ ಈಸ್ ಲೈವ್ ಸ್ಟಾಕ್ ಅಂತೀವಿ. ಈ ಲೈವ್ ಸ್ಟಾಕು, ಅದಕ್ಕೆ ಬೇಕಾಗಿರುವಂಥ ಫಾಡರು, ಹ್ಯೂಮನ್ಸ್ ಬೀಯಿಂಗ್ಸ್ ಬೇಕಾಗಿರುವಂಥ ಒಂದು ಕ್ರಾಪ್ಸು. ಈಗ ಫಾರ್ ಎಕ್ಸಾಂಪಲ್ ರೈಸ್ ಆಗಿರ್ಬೋದು, ಜವಾರ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ಇದೆಲ್ಲ ಕ್ರಾಪ್ಸ್ ಬೆಳೀತಾರೆ. ಜೊತೆಗೆ ದೇ ಗ್ರೋ ವೆಜಿಟೇಬಲ್ಸ್, ಫ್ರೂಟ್ಸ್ ಅಲಾಂಗ್ ವಿತ್ ದ ಟಿಂಬರ್ ಟ್ರೀಸ್. ಟಿಂಬರ್ ಟ್ರೀಸ್ ಅಂತ ಬಂದಾಗ ಇದು ಫಾರೆಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಸೇರಿಕೊಳ್ಳುತ್ತೆ. ನಾರ್ಮಲ್ ಆಗಿ ಫಾರೆಸ್ಟಲ್ಲಿ ತುಂಬ ಟಿಂಬರ್ ಟ್ರೀಸು ಬೆಳೆಯುತ್ತೆ. ಅದನ್ನು ಹ್ಯೂಮನ್ ಬೀಯಿಂಗ್ಸು ಪ್ಲಾಂಡ್ ವೇನಲ್ಲಿ ಆಗ್ರೋ ಫಾರೆಸ್ಟ್ರಿಯಲ್ಲಿ ಡೆವಲಪ್ ಮಾಡ್ತಾರೆ ಅಥವಾ ಗ್ರೋ ಮಾಡ್ತಾರೆ. ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಬೆನಿಫಿಟ್ಸ್. ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಎಸ್ ಆಗ್ರೋ ಫಾರೆಸ್ಟ್ರಿ. ಓಕೆ, ಬಟ್ ಹಿಂದಿಂದಲೂ ಕೂಡ ಕೃಷಿಯನ್ನು ಮಾಡ್ತಾ ಇದ್ರಲ್ವ ಸರ್? ಸೊ ಇತ್ತೀಚೆಗೆ ಈ ಆಗ್ರೋ ಫಾರೆಸ್ಟ್ರಿ ಅನ್ನುವಂಥ ಕಾನ್ಸೆಪ್ಟ್ ಬಂದಿರೋದು ಅಥವಾ ಹಿಂದೆಯಿಂದಲೂ ಇತ್ತ ಹೆಂಗೆ? ಈ ಆಗ್ರೋ ಫಾರೆಸ್ಟ್ರಿ ಅನ್ನೋ ಕಾನ್ಸೆಪ್ಟು ಥೌಸಂಡ್ಸ್ ಆಫ್ ಇಯರ್ಸಿಂದ ಇದೆ. ಓಕೆ, ಅದನ್ನು ಇವಾಗ ರಿನ್ಯೂ ಮಾಡಿ, ರೀಬ್ರ್ಯಾಂಡ್ ಅಂತಾರಲ್ಲ, ರೀಬ್ರ್ಯಾಂಡ್ ಮಾಡಿ ಬಿಡ್ತಿದ್ದಾರೆ. ಅಂದರೆ ಮರ್ತು ಬಿಟ್ಟಿದ್ರು ಸ್ವಲ್ಪ, ಅಥವಾ ಅದರ ಕಡೆ ಹೆಚ್ಚಿಗೆ ಅದರ ಟ್ರೆಂಡ್ ಇರಲಿಲ್ಲ. ಇವಾಗ ಅದನ್ನು ನಾವು ಏನು ಮಾಡ್ತಿದ್ದೀವಿ, ಆಗ್ರೋ ಫಾರೆಸ್ಟ್ರಿ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡ್ರನ್ ಟ್ರೆಂಡಿಗೆ ಬೇಕಾಗಿರೋ ರೀತಿಯಲ್ಲಿ ಅದನ್ನು ನಾವು ಪ್ರೆಸೆಂಟೇಷನ್ ಮಾಡ್ತಿದ್ದೀವಿ. ದಿಸ್ ಈಸ್ ಆಗ್ರೋ ಫಾರೆಸ್ಟ್ರಿ. ಸರ್, ಈಗ ನನ್ನ ಹತ್ರ ಒಂದು ಚಿಕ್ಕ ಫಾರ್ಮ್ ಪ್ಲಾಟ್ ಇತ್ತು ಅಂತಂದರೆ ಅದರಲ್ಲಿ ನಾನು ಈ ಆಗ್ರೋ ಫಾರೆಸ್ಟ್ರಿ ಏನು ಕಾನ್ಸೆಪ್ಟ್ ಇದೆಯೋ ಅದ್ರ ಥ್ರೂ ಮರಗಳನ್ನು ಬೆಳೆಸೋಕೆ ಸಾಧ್ಯ ಇದೆಯಾ? ಸೊ ಇನ್ ಕೇಸ್ ಸಾಧ್ಯ ಇತ್ತು ಅಂತಂದರೆ ಯಾವ್ಯಾವ ಮರಗಳನ್ನು ಬೆಳೆಸ್ಕೋಬೋದು, ಅಂದರೆ ಆ ಕಾಂಬಿನೇಷನ್ ಬಗ್ಗೆ ಹೇಳ್ಬೋದಾ ಸರ್? ನೋಡಿಮ್ಮ, ಒಂದು ಪೀಸ್ ಆಫ್ ಲ್ಯಾಂಡ್ ಆಫ್ ವಾಟ್ ಎವರ್ ಸೈಜ್ ಇಸ್ ದೇರ್. ಇದರಲ್ಲಿ ಏನು ನಾವು ನೇಚರು ನಮಗೆ ಲ್ಯಾಂಡ್ ಕೊಡುತ್ತೆ. ಲ್ಯಾಂಡ್ ಈಸ್ ಕನ್ಸಿಸ್ಟಿಂಗ್ ಆಫ್ ಸಾಯಿಲ್, ವಾಟರ್, ನ್ಯಾಚುರಲ್ ಪ್ರಕೃತಿಯಿಂದ ಬಂದಿರುವಂಥ ಒಂದು ಭೂಮಿ ಭಾಗ. ಇದರಲ್ಲಿ ಏನು ಮಾಡ್ಬೋದು ನಾವು? ನಾರ್ಮಲಾಗಿ ಸಸ್ಟೈನಿಂಗ್ ಆಗೋದಕ್ಕೆ, ಹ್ಯೂಮನ್ ಬೀಯಿಂಗ್ಸು ಕನ್ಸ್ಯೂಮ್ ಮಾಡೋದಕ್ಕೆ ಏನು ಮಾಡ್ತಾರೆ, ಈ ನಮಗೆ ಫುಡ್ ಬೇಕಾಗಿರೋ ಫುಡ್ ಪ್ರಾಡಕ್ಟ್ಸ್ನ ಡೆವಲಪ್ ಮಾಡ್ತಾರೆ, ಕ್ರಾಪ್ಸ್ ಮಾಡ್ತಾರೆ. ರಾಗಿ, ಭತ್ತ, ಜೋವರು,
ಆಮೇಲೆ ವೆಜಿಟೇಬಲ್ಸು, ಆಮೇಲೆ ಫ್ರೂಟ್ ಟ್ರೀಸ್ ಕೆಲವು ಹಾಕ್ಕೊಂಡು ಅದು ಬೆಳೀತಾರೆ. ಇದೆಲ್ಲ ಹ್ಯೂಮನ್ ಕನ್ಸಂಪ್ಷನ್ನಿಗೆ ಬೇಕಾಗಿರುವಂಥ ಒಂದು ಪ್ರಾಡಕ್ಟ್. ಈ ಹಿಂದಿನ ಕಾಲದಲ್ಲಿ ರೈತರು ಏನು ಮಾಡ್ತಿದ್ರು, ಇದರಲ್ಲಿ ರೈಸು, ರಾಗಿ ಇಂಥದ್ದನ್ನೆಲ್ಲ ಬೆಳೆದು ಅದನ್ನು ತಮ್ಮ ಕನ್ಸಂಪ್ಷನ್ಗೆ ಇಟ್ಕೊಂಡು ಈ ತರಕಾರಿ, ಹಣ್ಣುಗಳು ಇವುಗಳನ್ನೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರೋವಂಥ ಐಟಮ್ಸ್ನೆಲ್ಲ ಬೆಳೆದಿರೋದನ್ನ ಮಾರ್ಕೆಟ್ಗೆ ಹಾಕಿ ಮಾರ್ಕೆಟಲ್ಲಿ ಅದನ್ನ ಸೇಲ್ ಮಾಡಿದಾಗ ಅದರಿಂದ ಬಂದಿರೋ ಹಣದಲ್ಲಿ ಇವರು ಬೇರೆ ಇವ್ರಿಗೆ ಬೇಕಾಗಿರೋ ಇತರೆ ವಸ್ತುಗಳನ್ನ ತಗೊತಾ ಇದ್ರು. ದಿಸ್ ಈಸ್ ವಾಟ್ ಈಸ್ ದ ಅಗ್ರಿಕಲ್ಚರ್ ಬೇಸ್ಡ್ ಆ್ಯಕ್ಟಿವಿಟಿ. ಓಕೆ, ಇದನ್ನು ಲಾರ್ಜ್ ಸ್ಕೇಲ್ ಲ್ಯಾಂಡ್ ಇರೋರು ಲಾರ್ಜ್ ಸ್ಕೇಲಲ್ಲಿ ಮಾಡ್ತಿದ್ರು, ಸಣ್ಣ ಪ್ರಮಾಣದಲ್ಲಿರೋರು ಸಣ್ಣ ಪ್ರಮಾಣದಲ್ಲಿ ಅವ್ರ ಮನೆ ಮಟ್ಟಿಗೆ ಏನು ಬೇಕೋ ಅದನ್ನ ಮಾಡ್ಕೊಳ್ತಿದ್ರು. ಇಲ್ಲಿ ಇದರ ಜೊತೆಗೆ ಈಗ ಹಸು, ಕುರಿ, ಕೋಳಿ ಈ ಥರದ್ದೆಲ್ಲ ಬೇಕಾದಷ್ಟು ಅವ್ರ ಜೊತೆಗೇ ಲೈಫ್ ಸ್ಟಾಕ್ ಇರುತ್ತೆ. ಫಾರ್ಮರ್ಸ್ಗೆ ಹಾಲು ಕೊಡುತ್ತೆ, ಹಸು ಹಾಲು ಕೊಡುತ್ತೆ, ಬೇರೆ ರೀತಿಯಾದಂಥ ಸಪೋರ್ಟ್ ಸಿಗುತ್ತೆ. ಅದಕ್ಕೆ ಫಾಡರ್ ಬೇಕು, ಫಾಡರ್ನು ಬೆಳೀತಾರೆ, ನ್ಯಾಚುರಲ್ಲು ಸಿಗುತ್ತೆ, ಬಟ್ ಫಾಡರನ್ನು ಸ್ವಂತ ಬೆಳೆಸ್ತಾರೆ. ಗೊತ್ತಾಯ್ತಾ? ಇದನ್ನು ಲೈಫ್ ಸ್ಟಾಕಿಗೆ ಬೇಕಾಗಿರೋ ಫಾಡರ್ ಅಂತೀವಿ. ಇದು ಅಲ್ಲದೆ ನಾವು ಈಗ ಈ ಆಗ್ರೋ ಫಾರೆಸ್ಟ್ರಿಯಲ್ಲಿ ಈ ಲ್ಯಾಂಡಲ್ಲೇ ಬಾರ್ಡ್ರಿಗೆ ಸುತ್ತಲೂ ಒಂದು ಜಾಗ ಇದ್ದರೆ ಜಾಗದ ಸುತ್ತಲೂ ಈ ಟಿಂಬರ್ ಟ್ರೀಸು ಆಫ್ ವೇರಿಯಸ್ ಟೈಪ್ಸು ಬೆಳೀತಾರೆ. ಈ ಅದನ್ನು ಬೆಳೆದಾಗ ಹ್ಯೂಮನ್ ಇಂಟರ್ವೆನ್ಷನ್ ಇನ್ ಎ ಪ್ಲ್ಯಾಂಡ್ ವೇ ಈ ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಆದಾಗ ಅದನ್ನು ನಾವು ಆಗ್ರೋ ಫಾರೆಸ್ಟ್ರಿ ಅಂತೀವಿ. ಈಗ ನಿಮ್ಮ ಹತ್ರನೇ ಒಂದು ಫಾರ್ಮ್ ಪ್ಲಾಟ್ ಇದೆ, ಆಫ್ ವಾಟ್ ಎವರ್ ಸೈಜ್ ಇಸ್ ದ್ಯಾಟ್. ಸೊ ನಾರ್ಮಲಾಗಿ ಬುದ್ಧಿವಂತರು ಏನು ಮಾಡ್ತಾರೆ, ಈ ಟಿಂಬರ್ ಟ್ರೀಸು ಬೆಳೀತಾರೆ. ಇದು ಲೇಟೆಸ್ಟು ಇನ್ಸಿಸ್ಟ್ ಮಾಡ್ತಿರುವಂಥ ಒಂದು ಫಿನಾನ್ಷಿಯಲಿ ವಯಬಲ್ ಪ್ರಾಜೆಕ್ಟ್ ಇದು. ಈಗ ನಿಮ್ದು ಒಂದು ಫಾರ್ ಎಕ್ಸಾಂಪಲ್ ಯು ಹ್ಯಾವ್ 5000 ಸ್ಕ್ವೇರ್ ಫೀಟ್ ಆಫ್ ಲ್ಯಾಂಡ್ ಅಂತ ಇಟ್ಕೊಳ್ಳಿ. ಸುತ್ತಲೂ ಈ ಬಾರ್ಡ್ರಿಗೆ ಈ ಟ್ರೀಸ್ ಬೆಳೆಸ್ಬಿಡೋದು. ಟ್ರೀಸ್ ಅಂದರೆ ಟಿಂಬರ್ ಟ್ರೀಸ್ ಆಫ್ ವೇರಿಯಸ್ ಟೈಪ್ಸ್, ಅದನ್ನು ಮಾಡೋದು. ಬಾರ್ಡ್ರ್ ಏರಿಯಾಸ್ 4 ಕಡೆ ಬಾರ್ಡ್ರೆಲ್ಲ ಅದು ಬೆಳೆದಾಗ ಏನಾಗುತ್ತೆ, ಅದ್ರ ಪಾಡ್ಗೆ ಅದು ಬೆಳ್ಕೊಳ್ತಾ ಇರುತ್ತೆ. ಅದು ಏನು ಮಾಡುತ್ತೆ, ಈ ಕಾರ್ಬನ್ ಸಿಕ್ವೆಟ್ರೇಷನಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ನ ಎಳ್ಕೊಂಡು ಅದರ ರೂಟ್ ಸಿಸ್ಟಮ್ ಮೂಲಕ ಸಾಯಿಲ್ನ ಎನ್ರಿಚ್ ಮಾಡುತ್ತೆ. ನ್ಯೂಟ್ರಿಯೆಂಟ್ಸು ಹೆಚ್ಚಿಗೆ, ನೈಟ್ರೋಜನ್ ರಿಲೇಟೆಡ್ ನ್ಯೂಟ್ರಿಯೆಂಟ್ಸು ಮತ್ತು ಇದನ್ನೆಲ್ಲ ಡೆವಲಪ್ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಇವರು ಒಳಗಡೆ ಕ್ರಾಪ್ಸ್ ಹಾಕಿದ್ರೆ ಆ ಕ್ರಾಪ್ಸು ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಫಸ್ಟ್ ಪಾಯಿಂಟ್. ಎರಡನೇದು, ಈ ವಿಂಡ್ ಸ್ಕ್ರೀನ್ ಥರ ಆಗುತ್ತೆ. ಈ ಟ್ರೀಸು ಬೆಳೆದ್ಬಿಟ್ರೆ ಹೆಚ್ಚಿನ ವಿಂಡ್ಸು ಆ ಬ್ಯಾರಿಯರ್ ಥರ ಆ್ಯಕ್ಟ್ ಮಾಡುತ್ತೆ ಈ ಟ್ರೀಸು. ಅವಾಗೇನಾಗುತ್ತೆ, ಇವ್ರು ಬೆಳೆದಿರ್ತಾರಲ್ಲ ಸಣ್ಣ ಪ್ರಮಾಣ ಚಿಕ್ಕ ಅಂತ ಕ್ರಾಪ್ಸ್ ಬೆಳೆದಿರ್ತಾರಲ್ಲ, ಅದೆಲ್ಲ ಗಾಳಿಗೆ ಕೊಚ್ಕೊಂಡು ಹೋಗಲ್ಲ. ಅರ್ಥ ಆಯ್ತಲ್ವಾ? ಸೊ ಇಟ್ ಆ್ಯಕ್ಟ್ಸ್ ಲೈಕ್ ಎ ಬ್ಯಾರಿಯರ್ ಫಾರ್ ವಿಂಡ್. ಅರ್ಥ ಆಯ್ತಾ? ಮೂರನೇದೇನು ಅಡ್ವಾಂಟೇಜ್ ಅಂತಂದರೆ, ಈಗ ಹೆಚ್ಚಿಗೆ ಮಳೆ ಬಂದುಬಿಟ್ರೆ ಈ ಸಾಯಿಲ್ ಎರೋಷನ್ ಅಂತ ಆಗುತ್ತೆ. ಮೇಲ್ಪದ್ರ, ಭೂಮಿ ಮೇಲ್ಪದ್ರ ಇರೋದನ್ನ, ಈ ಫರ್ಟೈಲ್ ಆಗಿರೋ ಲ್ಯಾಂಡನ್ನ ಆ ನೀರು ಕೊಚ್ಕೊಂಡು ಹೋಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಆವಾಗೇನಾಗುತ್ತೆ, ಭೂಮಿಗೆ ಬೇಕಾಗಿರುವಂಥ ಸತ್ವ ಸಿಗೋದಿಲ್ಲ. ಅದನ್ನೇನು ಮಾಡ್ತಾರೆ, ಆ ಸತ್ವ ಸಿಗಬೇಕು ಅಂದರೆ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾರೆ. ಅದರಲ್ಲಿ 2 ಟೈಪ್ ಇರುತ್ತೆ, ಆರ್ಗ್ಯಾನಿಕ್ ಫರ್ಟಿಲೈಸರ್ಸು, ಸಿಂಥೆಟಿಕ್ ಫರ್ಟಿಲೈಸರ್ಸ್ ಅಂತ. ಮೋಸ್ಟ್ ಆಫ್ ದ ಜನ ಇವಾಗ ಏನು ಮಾಡ್ತಿದ್ದಾರೆ, ಸಿಂಥೆಟಿಕ್ ಫರ್ಟಿಲೈಸರ್ಸ್ನ ಯೂಸ್ ಮಾಡ್ತಾರೆ. ಅಂಗಡಿಗೆ ಹೋಗ್ತಾರೆ, ಅಂಗಡಿಯಲ್ಲಿ ಅದೇನೋ ನಿಮಗೆ 20-20-20, 50-50-50 ಆ ಥರದ್ದೆಲ್ಲ ಕೊಡ್ತಾರೆ. ಅದರ ನೈಟ್ರೋಜನು ಅದು ಇದು ಎಲ್ಲ ಮಿಕ್ಸ್ ಮಾಡಿರೋಂಥದ್ದನ್ನ ಕೊಡ್ತಾರೆ, ಅದನ್ನ ಭೂಮಿಗೆ ಹಾಕ್ತಾರೆ. ಅದು ಟೆಂಪರರಿಯಾಗಿ ಆ ಈಲ್ಡ್ನ ಗ್ರೋ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ದಟ್ ಈಸ್ ಸಿಂಥೆಟಿಕ್ ಫರ್ಟಿಲೈಸರ್ಸ್. ವೆರಾಸ್ ಈ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂದರೆ, ಈ ಟಿಂಬರ್ ಟ್ರೀಸ್ ಬೆಳೆಸಿದಾಗ ಏನಾಗುತ್ತೆ, ಆ ಮರಗಳಿಂದ ಬೀಳುತ್ತಲ್ಲ ಎಲೆಗಳು, ಅದರ ಕೊಂಬೆಗಳು, ಅದೆಲ್ಲ ಏನಾಗುತ್ತೆ, ಭೂಮಿಗೆ ಬಿದ್ದ ಮೇಲೆ ಅದು ಅಲ್ಲೇ ಮಲ್ಚ್ ಆಗುತ್ತೆ. ಮಲ್ಚಿಂಗ್ ಅಂತೀವಿ. ಭೂಮಿ ಒಳಕ್ಕೆ ಅದನ್ನ ರೊಟೇಟ್ ಮಾಡಿಬಿಡೋದು. ಆ ಮಲ್ಚಿಂಗ್ ಮಾಡಿದಾಗ ಅದೇ ಗೊಬ್ಬರವಾಗಿ ಹೋಗ್ಬಿಡುತ್ತೆ. ನಿಮ್ಗೆ ಗೊತ್ತಾಯ್ತಲ್ವಾ? ಆ್ಯಂಡ್ ದಿಸ್ ಗ್ರೀನ್ ಲೀವ್ಸ್ ಇರುತ್ತಲ್ಲ, ದಟ್ ಈಸ್ ಎ ವೆರಿ ಗುಡ್ ಫರ್ಟಿಲೈಸರ್, ಆರ್ಗ್ಯಾನಿಕ್ ಫರ್ಟಿಲೈಸರ್. ಅದು ಈ ಕ್ರಾಪ್ಸು ಚೆನ್ನಾಗಿ ಈಲ್ಡ್ ಬರೋದಕ್ಕೆ ಸಪೋರ್ಟ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಮೂರನೇ ಪಾಯಿಂಟು, ಈ ಸಾಯಿಲ್ ಎರೋಷನ್ ಆಗದಿರ ವಾಟರ್ ಇನ್ಫಿಲ್ಟ್ರೇಷನ್ ಅಂತೀವಿ. ಈ ಮಳೆ ಬಂದಾಗ ಆ ಭೂಮಿ ಒಳಗಡೆ ನೀರು ಹೋಗಬೇಕು, ರೂಟ್ ಸಿಸ್ಟಮ್ಸ್ಗೆ ಹೋಗಬೇಕು. ಕ್ರಾಪ್ಸ್ಗಾಗಲಿ, ಶಾರ್ಟ್ ಟರ್ಮ್ ಕ್ರಾಪ್ಸು, ಮೇಲ್ಪದರದಲ್ಲಿರೋ ಕ್ರಾಪ್ಸ್ಗಾಗಲಿ, ರೂಟ್ ಸಿಸ್ಟಮ್ ಇರುವಂಥ ದೊಡ್ಡ ಟ್ರೀಸ್ಗಾಗಲಿ ವಾಟರ್ ಇನ್ಫಿಲ್ಟ್ರೇಷನ್ ಬೇಕು. ಯಾಕೆಂದರೆ ಈ ಫೋಟೋಸಿಂಥಸಿಸ್ ಅಂತೀವಿ. ಈ ಫೋಟೋಸಿಂಥಸಿಸ್ ಅಂತಂದರೆ ನಿಮಗೆ ಸೂರ್ಯನ ಬೆಳಕು ಮತ್ತು ಈ ವಾಟರು ಇವೆರಡೂ ಫುಡ್ ಪ್ರೊಡಕ್ಷನ್ಗೆ ಸಹಾಯ ಮಾಡುತ್ತೆ.
ಗೊತ್ತಾಯ್ತಾ? ಈ ಫೋಟೋಸಿಂಥಸಿಸ್ಗೆ ಹೆಲ್ಪ್ ಆಗುತ್ತೆ. ಇನ್ಫಿಲ್ಟ್ರೇಷನ್ ಆಫ್ ವಾಟರ್, ದೀಸ್ ಆರ್ ದ ಪಾಯಿಂಟ್ಸ್ ದಟ್ ಯು ಟು ಸಿ. ಅಂದರೆ ನಾನು 2-3 ಪಾಯಿಂಟ್ ನಿಮ್ಗೆ ಹೇಳಿದೆ. ಆಗ್ರೋ ಫಾರೆಸ್ಟ್ರಿಯಲ್ಲಿ ಈ ಟಿಂಬರ್ ಟ್ರೀಸು ಬೆಳೆಸೋದ್ರಿಂದ ಒಂದು ಫರ್ಟಿಲೈಸರ್ ಆಗುತ್ತೆ, ಇನ್ನೊಂದು ಕಾರ್ಬನ್ ಸಿಕ್ವೆಟ್ರೇಷನ್ ಆಗುತ್ತೆ, ಇನ್ನೊಂದು ಎರೋಷನ್ ಆಗಲ್ಲ, ಇನ್ಫಿಲ್ಟ್ರೇಷನ್ ಆಗುತ್ತೆ. ಇದಿಷ್ಟು ಏನು ನ್ಯಾಚುರಲ್ ಆಗುವಂಥದ್ದು. ಇದಕ್ಕೆ ಇನ್ನೊಂದು ಡೈಮೆನ್ಷನ್ ಇದೆ. ಈ ಟಿಂಬರ್ ಟ್ರೀಸು ಒಳ್ಳೆ ಟ್ರೀಸ್ನ ಸೆಲೆಕ್ಟ್ ಮಾಡಿ ಎಕನಾಮಿಕಲಿ ವಯಬಲ್ ಇರೋವಂಥ ಟಿಂಬರ್ ಟ್ರೀಸ್ನ ಬೆಳೆಸ್ಬಿಟ್ರೆ ಇವು ಒಂದಷ್ಟು ವರ್ಷ ಆದಮೇಲೆ ಅದನ್ನ ಮಾರಿದಾಗ ಬೇಕಾದಷ್ಟು ದುಡ್ಡು ಅದರಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಹಿಂದೆ ಎಪಿಸೋಡಲ್ಲಿ ಹೇಳಿದೆ, ಈ ಮೆಲಿಯಾ ಡುಬಿಯಾ ಮತ್ತು ರೆಡ್ ಸ್ಯಾಂಡಲ್ವುಡ್ ಹಾಕಿಬಿಟ್ರೆ ಅವು ಕೂಡ ಟ್ರೀಸೇ, ಬಟ್ ಲಾಟ್ ಆಫ್ ಮನಿ ಯು ವಿಲ್ ಗೆಟ್ ಆಫ್ಟರ್ ಎ ಪರ್ಟಿಕ್ಯುಲರ್ ಪೀರಿಯಡ್, ಸೇ 15 ಇಯರ್ಸ್ ಆದಮೇಲೆ ನೀವು ಅದನ್ನ ಕಟಾವು ಕೊಟ್ಟರೆ ಎಷ್ಟೋ ದುಡ್ಡು ನಿಮಗೆ ಬರುತ್ತೆ. ಇದಕ್ಕೇನು ಮಾಡ್ತಾರೆ, ಕೆಲವರು ಬುದ್ಧಿವಂತ ರೈತರು ಅಥವಾ ಫಾರ್ಮ್ ಲ್ಯಾಂಡ್ ಓನರ್ಸು ಅಥವಾ ಫಾರ್ಮ್ ಪ್ಲಾಟಲ್ಲಿ ಈ ಅಗ್ರಿಕಲ್ಚರಲ್ ಬೇಸ್ ಇರುವಂತಹ ಎಜುಕೇಷನ್ ಮಾಡೋರು ಏನು ಮಾಡ್ತಾರೆ, ದೇ ವಿಲ್ ಗ್ರೋ ದೀಸ್ ಟ್ರೀಸ್ ಇನ್ ರೋಸ್. ರೋಸ್ ಅಂತಂದರೆ ಒಂದು ರೋ ಔಟ್ಸೈಡ್ ಬಾರ್ಡ್ರಿಗೆ ಇಟ್ಟಿರ್ತಾರೆ, ಆಮೇಲೆ ಒಂದು 10 ಅಡಿ ಬಿಟ್ಟು ಒಳಗಡೆಗೆ ಇಟ್ಟಿರ್ತಾರೆ. ಆವಾಗೇನಾಗುತ್ತೆ, ಈ ಕೆಲವು ಟ್ರೀಸ್ನ ನೀವು ಮಾರಿದ್ರೂ ಇನ್ನೊಂದು ಲೇಯರ್ ಇರುತ್ತಲ್ಲ, ಆ ಲೇಯರ್ ತಿರುಗಿ ವಿಂಡ್ ಶೀಲ್ಡ್ ಥರ ತಿರುಗಿ ನೆಕ್ಸ್ಟ್ ಕ್ರಾಪ್ಗೆ ಸಹಾಯ ಮಾಡ್ತಿರುತ್ತೆ. ಇದ್ರ ಮಧ್ಯದಲ್ಲಿ ಈ ಟೆಂಪರರಿ ಕ್ರಾಪ್ಸ್ ಬೆಳೀತಾರೆ. ದಟ್ ಈಸ್ ಕಾಲ್ಡ್ ಆಸ್ ಅಲೆ ಫಾರ್ಮಿಂಗ್ ಅಂತ. ಗೊತ್ತಾಯ್ತಾ? ಅಲೆ ಫಾರ್ಮಿಂಗ್ ಆಗುತ್ತೆ. ದೀಸ್ ಆರ್ ದ ಟೈಪ್ಸ್. ಸೊ ಒಂದೇ ಪೀಸ್ ಆಫ್ ಲ್ಯಾಂಡಲ್ಲಿ ಶಾರ್ಟ್ ಟರ್ಮ್ ಕ್ರಾಪ್ಸು, ಫ್ರೂಟ್ಸು, ವೆಜಿಟೇಬಲ್ಸು, ಲೈವ್ ಸ್ಟಾಕು ಮತ್ತು ಈ ಟಿಂಬರ್ ಟ್ರೀಸು ಇದಿಷ್ಟನ್ನು ಬೆಳೆಸೋದನ್ನು, ಈ ಕಾಂಬಿನೇಷನ್ ಆಫ್ ದಿಸ್ ಪ್ಲ್ಯಾಂಡ್ ವೇನಲ್ಲಿ ಬೆಳೆಸೋವಂಥ ಪ್ಲಾಟ್ ಓನರ್ಗೆ ನಾವು, ಅಥವಾ ಪ್ಲಾಟ್ ಜಾಗಕ್ಕೆ ನಾವು ಆಗ್ರೋ ಫಾರೆಸ್ಟ್ರಿ ಅಂತ ಅಂತೀವಿ. ಓಕೆ, ಬಟ್ ಈಗ ಬ್ಯಾಂಗ್ಳೂರ್ ನಿಯರ್ ಬೈ ಸಿಟೀಸಲ್ಲಿ ಈ ಒಂದು ಕಾನ್ಸೆಪ್ಟ್ ಜಾಸ್ತಿ ಆಗಿದೆ ಸರ್, ಅದಕ್ಕೆ ಏನು ರೀಸನ್ ಹೇಳಿ? ಇಷ್ಟೇ ಸಿಂಪಲ್ ಅಮ್ಮ. ಈಗ ಸಿ, ವೆನ್ ಯು ಗೆಟ್ ಕಾನ್ಸಂಟ್ರೇಟೆಡ್ ಇನ್ ಎ ಪರ್ಟಿಕ್ಯುಲರ್ ಮೆಟ್ರೋ ಏರಿಯಾ ಆರ್ ಸಿಟಿ ಏರಿಯಾ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಭಾಳ ಜನ ಬಂದು ಅಲ್ಲಿ ಜನ ಸೆಟ್ಲ್ ಆಗಕ್ಕೆ ಸ್ಟಾರ್ಟ್ ಮಾಡಿ. ಸೆಟ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಈ ಅಗ್ರಿಕಲ್ಚರ್ ಲ್ಯಾಂಡ್ ಆಫ್ ಟುಡೇ ಮೇ ಬಿ ಆಫ್ಟರ್ 10 years it may become a commercial land where only apartments, malls, ಬೇರೆ ರೀತಿಯಾದಂಥ ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಬಂದ್ಬಿಡುತ್ತೆ. ಆವಾಗ ಏನು ಮಾಡ್ತಾರೆ ಅವರು, ಆ ಪರ್ಟಿಕ್ಯುಲರ್ ಸಿಟಿ ಆರ್ ಟೌನಿಂದ ಹೊರಗಡೆಗೆ ಹೋಗೋಕ್ಕೆ ಶುರು ಮಾಡ್ತಾರೆ. ವೇರ್ ಲಾರ್ಜ್ ಸ್ಕೇಲ್ ಆಫ್ ಲ್ಯಾಂಡ್ ಅಟ್ ಎ ರೀಸನಬಲ್ ರೇಟ್ ಅಥವಾ ಲೆಸ್ಸರ್ ರೇಟ್ ದ್ಯಾನ್ ಸಿಟಿ ನಿಮಗೆ ಸಿಗುತ್ತೆ. ಅದನ್ನು ಸ್ವಲ್ಪ ಹೈಯರ್ ಡೈಮೆನ್ಷನಲ್ಲಿ ತಗೊಂಡು ಆ ಹೈಯರ್ ಡೈಮೆನ್ಷನಲ್ಲಿರುವಂಥ ಜಾಗದಲ್ಲಿ ನೀವು ಈ ಆಗ್ರೋ ಫಾರೆಸ್ಟ್ರಿ ಮಾಡ್ತಿದ್ದರೆ ಏನಾಗುತ್ತೆ, 2 ಬೆನಿಫಿಟ್ ಆಗುತ್ತೆ. ಒಂದು, ನಿಮಗೆ ರೆಗ್ಯುಲರ್ ಇನ್ಕಮ್ ಇನ್ ಎ ಸ್ಮಾಲ್ ವೇ, ಆ್ಯಂಡ್ 15 years ಆದಮೇಲೆ ಟಿಂಬರ್ ಇನ್ಕಮ್ ಇನ್ ಎ ಬಿಗ್ ವೇ. ಇವೆರಡು ನಿಮ್ಗೆ ಒಂದು ಕಡೆ ಸಿಗುತ್ತೆ. ಇದನ್ನು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜೊತೆಗೆ ಈ ಲ್ಯಾಂಡ್ ಕೂಡ ಅಪ್ರಿಷಿಯೇಟ್ ಆಗ್ತಾ ಹೋಗುತ್ತೆ. ಇಟ್ ವಿಲ್ ಅಪ್ರಿಷಿಯೇಟ್. ಈ ಅಪ್ರಿಷಿಯೇಟ್ ಆಗೋದು ಇವತ್ತು ಅಗ್ರಿಕಲ್ಚರ್ ಲ್ಯಾಂಡ್ ಏನಿದೆ, ನಾಳೆ ಅದು ಕಮರ್ಷಿಯಲ್ ಲ್ಯಾಂಡ್ ಆಗುತ್ತೆ ಆಫ್ಟರ್ 10 years ಅಂತ ಇಟ್ಕೊಳ್ಳಿ. ಸೊ ಒಂದು 10 ವರ್ಷ ಇದರಲ್ಲಿ ಏನೋ ಒಂದು ಕ್ರಾಪ್ ತೊಗೊತಾರೆ, 10-15 ವರ್ಷದಲ್ಲಿ ಒಂದಷ್ಟು ಇನ್ಕಮ್ ಮಾಡ್ಕೊತಾರೆ. ಆಮೇಲೆ ಅದು ಸಿಟಿ ಬೆಳೆದ್ಬಿಟ್ಟು ಹೊರಗಡೆಗೆ ಬಂದಾಗ ಅದು ಕಮರ್ಷಿಯಲ್ ವ್ಯಾಲ್ಯೂ ಬರುತ್ತೆ. ಆವಾಗ ಅದನ್ನು ಮಾರಿದ್ರೆ ದೇ ವಿಲ್ ಗೆಟ್ ಎ ಹೈಯರ್ ರೇಟ್ ಆಫ್ ರಿಟರ್ನ್, ಹೈಯರ್ ROI ರೇಟ್, ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಅದನ್ನು ಕಾಂಪೌಂಡೆಡ್ ಆ್ಯನ್ಯಲ್ ಗ್ರೋತ್ ರೇಟ್ಗೂ ತಗೊಳಕ್ಕಾಗತ್ತೆ ಅಲ್ವಾ? ಇದು ಬೆಳೀತಾ 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 ಕಾಂಪೌಂಡ್ ಆಗ್ತಾ ಹೋಗುತ್ತೆ. ಇದ್ರ ವ್ಯಾಲ್ಯೂ ಕಾಂಪೌಂಡ್ ಆಗುತ್ತೆ, ಬೋತ್ ಲ್ಯಾಂಡ್ ಆ್ಯಂಡ್ ದ ಟಿಂಬರ್. ಆ್ಯಂಡ್ ಆಲ್ಸೋ ಇಂಟರ್ ಕ್ರಾಪಿಂಗ್ ಮಾಡಿದ್ರೆ ಅದು, ಜೊತೆಗೆ ಈ ಲೈವ್ ಸ್ಟಾಕ್ ಬೆಳೆಸಿದ್ರೆ ಅದರಲ್ಲೂ ಪ್ರಾಫಿಟ್ ಮಾಡ್ತಾರೆ. ಈಗ ಹಸುಗಳನ್ನ ಮಾರ್ತಾರೆ, ಕುರಿಗಳನ್ನ ಮಾರ್ತಾರೆ, ಬೆಳೆಸ್ತಾರೆ, ಈ ಥರದ್ದೆಲ್ಲ ಇದೆ. ದೇರ್ ಆರ್ ಸೋ ಮೆನಿ ವೇಸ್ ಆಫ್ ಮೇಕಿಂಗ್ ಸ್ಮಾಲ್ ಇನ್ಕಮ್ಸ್. ಬಟ್ ಜನರಲ್ಲಾಗಿ ಯಾರೋ ಸಿಟಿಯಲ್ಲಿರುವಂಥ ಒಂದು IT BT ಸೆಕ್ಟ್ರಲ್ಲಿರುವಂಥವರು, ಗೌರ್ಮೆಂಟ್ ಎಂಪ್ಲಾಯೀಸು, ಅವರೆಲ್ಲ ಈ ಅಗ್ರಿಕಲ್ಚರಲ್ ಫಾರ್ಮ್ ಪ್ಲಾಟ್ ತೊಗೊಂಡ್ರೆ ಇದೆಲ್ಲ ಮಾಡಲಿಕ್ಕಾಗಲ್ಲ. ಅವ್ರು ಕುರಿ ಬೆಳೆಸೋಕ್ಕಾಗಲ್ಲ, ಹಸು ಸಾಕೋಕ್ಕಾಗಲ್ಲ, ಇಂಟರ್ ಕ್ರಾಪ್ ಮಾಡಲಿಕ್ಕಾಗಲ್ಲ. ಆಮೇಲೆ ಈ ಫ್ರೂಟ್ ಟ್ರೀಸು ಅದು ಇದು ವೆಜಿಟೇಬಲ್ಸ್ ಮಾಡಿದ್ರೆ ಇಂಟೆನ್ಸಿವ್ ಆಗಿ ಅವುಗಳನ್ನ ನೋಡ್ಕೋಬೇಕು. ಅಷ್ಟೊಂದು ಫೋಕಸ್ಡ್ ಅಲ್ಲೇ ಇದ್ದರೆ ಆಗುತ್ತೆ. ಫಾರ್ಮ್ ವಿಲ್ಲಾ ಮಾಡ್ಕೊಂಡು ಅಲ್ಲೇ ಇದ್ದರೆ ಇದನ್ನು ಸ್ವಲ್ಪ ಮಟ್ಟಿಗೆ ಮಾಡ್ಬೋದು. ಬಟ್ ಇಟ್ ಆಲ್ಸೋ ರಿಕ್ವೈರ್ಸ್ ಲಾಟ್ ಆಫ್
personal attention and human labor, which is scarce today. Human labor is scarce today. ಸೊ ಇನ್ನು ರೋಬೋಟ್ಸ್ನ ಬಿಡಬೇಕಾಗುತ್ತೆ. ನೀವು ಫಾರ್ಮ್ ಲ್ಯಾಂಡ್ನ ಡೆವಲಪ್ ಮಾಡಿ ಅಂತ ರೋಬೋಟಿಕ್ ಫಾರ್ಮಿಂಗ್ ಅಂತ ಕಾನ್ಸೆಪ್ಟ್ ಬರುತ್ತೆ ನೆಕ್ಸ್ಟು. ನಿಮ್ಗೆ ಕೇಳಿದರೆ ಎಲ್ಲ ರೋಬೋಟಿಕ್ ಫಾರ್ಮಿಂಗ್ ಬರುತ್ತೆ. ಸೊ ಇವಾಗ ಸದ್ಯಕ್ಕಂತೂ ಅದು ಆಗಲ್ಲ. ಅದಕ್ಕೇನು ಮಾಡ್ತಾರೆ, ಈ ಟಿಂಬರ್ ಟ್ರೀಸ್ ಬೆಳೆಸ್ತಾರೆ, ವಿಚ್ ಡಸ್ ರಿಕ್ವೈರ್ ವೆರಿ ಸ್ಮಾಲ್ ಮೇಂಟೆನೆನ್ಸ್ ಆ್ಯಂಡ್ ನಾಟ್ ವೆರಿ ಫ್ರೀಕ್ವೆಂಟ್ ಅಟೆನ್ಷನ್. ಫಸ್ಟ್ 1 or 2 years ಅದನ್ನ ಚೆನ್ನಾಗಿ ನೋಡ್ಕೊಂಬಿಟ್ರೆ ಅದಾಗೆ ಅದು ಬೆಳೀತಿರುತ್ತೆ. ಸಮ್ ಬೇಸಿಕ್ ಮಿನಿಮಮ್ ಮೇಂಟೆನೆನ್ಸ್ ಮಾಡ್ಕೋಬೇಕು. ಅದಕ್ಕೆ ಅವ್ರೇನು ಮಾಡ್ತಾರೆ, ದೇ ಗೋ ಇನ್ ಟು ಎ ಆರ್ಗನೈಸ್ಡ್ ಡೆವಲಪರ್ಸ್. ಈ ಫಾರ್ಮ್ ಪ್ಲಾಟ್ ಡೆವಲಪರ್ಸ್ ಹತ್ರ ಹೋದಾಗ ಅವ್ರ ಹತ್ರ ಲ್ಯಾಂಡ್ ತೊಗೊಂಡ್ಬಿಡ್ತಾರೆ. ಮೇಂಟೆನೆನ್ಸು ಅವ್ರು ಯಾವುದೋ ಒಂದು ರೀತಿಯಲ್ಲಿ ಸೋರ್ಸಲ್ಲಿ ಒಂದು ಏಜೆನ್ಸಿನಿಟ್ಟು ಹೆಲ್ಪ್ ಮಾಡ್ತಿರ್ತಾರೆ. ಆ ಏಜೆನ್ಸಿ ವಿಲ್ ಮೇಂಟೈನ್ ದಿಸ್ ಪರ್ಟಿಕ್ಯುಲರ್ ಟ್ರೀಸ್ ಆ್ಯಂಡ್ ದ ಬೆನಿಫಿಟ್ ವಿಲ್ ಕಮ್ ಟು ದ ಪ್ಲಾಟ್ ಓನರ್ಸ್. ಸೊ ದೇ ಗೆಟ್ commercial value as well as timber value. That is the main focus we have. ಓಕೆ. ಸೊ ಈಗ ಆಗ್ರೋ ಫಾರೆಸ್ಟ್ರಿ, ಈಗ ನನ್ನ ಹತ್ರ ಒಂದು ಪ್ಲಾಟ್ ಇದೆ, ಸ್ವಲ್ಪ ಜಾಗ ಇದೆ ಅಂತಂದರೆ ನಾನು ಯಾವ್ಯಾವ ಮರಗಳನ್ನ ಬೆಳೆಸ್ಕೋಬೋದು, ಹೇಗೆ ಇನ್ಕಮ್ನ ಜನರೇಟ್ ಮಾಡ್ಕೊಳ್ಬೋದು ಸರ್? ನೋಡಿಮ್ಮ, ಆಗ್ರೋ ಫಾರೆಸ್ಟ್ರಿ ಅಂತ ಬಂದಾಗ ಜನರಲ್ ಇಮ್ಯಾಜಿನೇಷನ್ ಈಸ್ ಏಕರ್ಸ್ ಆಫ್ ಲ್ಯಾಂಡ್. ಹೌದು ಹೌದು. ತುಂಬ ದೊಡ್ಡ ಜಾಗ. ಈ ನಮ್ಮಲ್ಲಿ ಏನಾಗಿದೆ, ಈ ಸಿಟಿಗಳಲ್ಲಿ ಈ 30-40, 30-50 ಅಥವಾ 40-60 ಸೈಟೇನೇ ಒಂದು ತುಂಬ ದೊಡ್ಡ ಜಾಗ ಅನ್ನೋ ಥರ ಒಂದು ಇಮ್ಯಾಜಿನೇಷನಿಗೆ ಬಂದುಬಿಟ್ಟಿದ್ವಿ. ಬಿಕಾಸ್ ದ ವ್ಯಾಲ್ಯೂ ಆಫ್ ದೋಸ್ ಸೈಟ್ಸ್ ಆರ್ ಅರೌಂಡ್ 2 crores ಆನ್ ಅನ್ ಆ್ಯಾವ್ರೇಜ್ ಅಟ್ ದ ಮಿನಿಮಮ್ ಎಂಡ್. ಹೀಗಿರುವಾಗ ನಮಗೇನಾಗುತ್ತೆ, 1 ಎಕರೆ ಲ್ಯಾಂಡು ಅಂತಂದರೆ ಒಂದು ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಇಲ್ಲಿ 2 ಭಾಗ ಮಾಡ್ಕೊಂಡು ನೋಡಬೇಕು. ಒಂದು ದೋಸ್ ಹೂ ಆರ್ ಲಿವಿಂಗ್ ಇನ್ ವಿಲೇಜಸ್ ಆ್ಯಂಡ್ ಆ್ಯಂಡ್ ಟು ದ ಕ್ಲೋಸರ್ ಟು ದ ಸಿಟಿ, ಆ ಥರದ್ದು ಒಂದು ಭಾಗ. ಇನ್ನೊಂದು ಭಾಗ ಸಿಟಿ ಒಳಗಡೆ ಇರೋರು. ಸಿಟಿ ಒಳಗಡೆ ಇರೋರು ಇಮ್ಯಾಜಿನೇಷನ್ ಏನಾಗುತ್ತೆ, ಫಾರ್ಮ್ ಪ್ಲಾಟ್ ಮಾಡಬೇಕು ಅಂತ ಹೋಗೋದು. ಬೇಸಿಕಲಿ ದೇ ಮೇ ಹ್ಯಾವ್ ಸಮ್ ಪ್ಲಾನ್ಸ್ ಅಟ್ ಎ ಫ್ಯೂಚರ್ ಡೇಟ್ ಟು ಹ್ಯಾವ್ ಎ ಸೆಕೆಂಡ್ ಹೌಸ್ ಕನ್ಸ್ಟ್ರಕ್ಟೆಡ್ ಇನ್ ಲಿಟಲ್ ಫಾರ್ ಆಫ್ ವೇ ಇನ್ ಎ ಸೆರೀನ್ ಎನ್ವಿರಾನ್ಮೆಂಟ್ ವೇರ್ ದೇ ಕ್ಯಾನ್ ಕನ್ಸ್ಟ್ರಕ್ಟ್ ಎ ಫಾರ್ಮ್ ವಿಲ್ಲಾ ಆ್ಯಂಡ್ ಗ್ರೋ ಸಮ್ ಏನು ಒಂದು ಗಾರ್ಡನ್ನು ಅದು ಇದು ಮಾಡಿಕೊಂಡು ಸ್ವಲ್ಪ ಫ್ಲವರ್ ಟ್ರೀಸು ಸ್ವಲ್ಪ ಸಾಧ್ಯ ಆದರೆ ಈ ಕಿಚನ್ ಗಾರ್ಡನಿಂಗ್ ಅಂತ ಮಾಡ್ತಾರೆ. ಚಿಕ್ಕ ಪುಟ್ಟದಾಗಿ ಮಾಡಿಕೊಂಡು ಅಲ್ಲೇ ಒಂಚೂರು ತರಕಾರಿ ಬೆಳ್ಕೊಂಡು ಹಾಗೆ ಮಾಡುವಂಥ ಒಂದು ಕಾನ್ಸೆಪ್ಟನ್ನ ಜನರಲ್ಲಾಗಿ ಇಟ್ಕೊಂಡಿರ್ತಾರೆ. ದಟ್ ಈಸ್ ಆಲ್ಸೋ ಎ ಫಾರ್ಮ್ ಪ್ಲಾಟ್ ಕಾನ್ಸೆಪ್ಟ್ಗೆ ತರ್ತಾರೆ. ಈ ಕ್ಲೋಸ್ ಬೈ ವಿಲೇಜಸ್ಸಲ್ಲಿ ಕೆಲವರು ಸೆಟ್ಲಾಗಿ ಹೋಗ್ಬಿಟ್ಟಿರ್ತಾರೆ. ಆ ಕ್ಲೋಸ್ ಬೈ ವಿಲೇಜರ್ಸು ಬೇಸಿಕ್ಲಿ ದೇ ವಿಲ್ ಹ್ಯಾವ್ ಲಾರ್ಜ್ ಸ್ಕೇಲ್ ಲ್ಯಾಂಡ್ ಆ್ಯಂಡ್ ಅವ್ರಿಗೆ 30-40 ಸೈಜ್ 40-60 ಸೈಜ್ ಏನು ದೊಡ್ಡದಲ್ಲ. ಸೊ ದೇ ಟಾಕ್ ಆಫ್ ಎ 1/4 acre, 1/2 acre, 1 acre ಆರ್ ಈವನ್ ಬಿಯಾಂಡ್ ದ್ಯಾಟ್. ಆ ಥರದ್ದು ಸೈಜ್ ಆಫ್ ಲ್ಯಾಂಡು ತಗೊಳ್ಳೋರು ಇರ್ತಾರೆ. ನಾವು those people who are very rich, they can think of acres of land and also they can have this agroforestry concept with all its ingredients. ಅದಕ್ಕೆ ಒಂದು ಗಾರ್ಡ್ನರ್ನ ಕಾಂಪೌಂಡ್ ಕಟ್ಬಿಟ್ಟು ಆ ಪರ್ಟಿಕ್ಯುಲರ್ ಜಾಗನ ಸೆಕ್ಯೂರಿಟೈಸ್ ಮಾಡಿ ಒಂದು ಫಾರ್ಮ್ ವಿಲ್ಲಾ ಮಾಡಿ ಅಲ್ಲೊಂದು ಫ್ಯಾಮಿಲಿನಿಟ್ಟು ಅವ್ರ ಕೈಲಿ ಏನೋ ಒಂದಷ್ಟು ತರಕಾರಿ ಅದು ಇದು ಹಣ್ಣು ಬೆಳೆಸಿ ಅದೆಲ್ಲ ಮಾಡುವಂಥ ಒಂದು ವ್ಯವಸ್ಥೆ. ಜೊತೆಗೆ ಈ ಟಿಂಬರ್ ಟ್ರೀಸು ಬೆಳೆಸೋದು. ಈಗ ನಾವು ವಿ ಹ್ಯಾವ್ ಟು ಐಡೆಂಟಿಫೈ both the types of people and give a suggestion under agroforestry. Okay. Agroforestryಯಲ್ಲಿ ನಾನು ನಿಮ್ಗೆ ಹೇಳಿದೆ, ಈ ಒಂದು ಏನು ಸಿಲ್ವಿಕಲ್ಚರ್ ಅಂತ. ಸಿಲ್ವಿಕಲ್ಚರ್ ಅಂತಂದರೆ ಕ್ರಾಪ್ಸು ಮತ್ತು ಟ್ರೀಸು ಎರಡು ಮಿಕ್ಸ್ ಆಗಿ ಬೆಳೆಸೋದು ಸಿಲ್ವಿಕಲ್ಚರ್. ಅರ್ಥ ಆಯ್ತಾ? ಈ ಲೈಫ್ ಸ್ಟಾಕಿಗೆ ಸಪೋರ್ಟ್ ಮಾಡುವಂಥ ಫಾಡರ್ ಸೇರಿಸಿದ್ರೆ ಅದು ಇನ್ನೊಂದು ಆಯಾಮ. ಇವಾಗ ನಾವೇನು ಮಾಡಬೇಕು ಅಂತಂದರೆ, ಈ ಒಂದು ಫ್ರಮ್ ಪ್ರಾಕ್ಟಿಕಲ್ ಆ್ಯಂಗಲ್ ಮೇಂಟೆನೆನ್ಸ್ ಕಮ್ಮಿ ಇರುವಂಥ ಸಿಚುವೇಶನ್ ತಗೊಂಡು ಈ ಆಗ್ರೋ ಫಾರೆಸ್ಟ್ರಿ ಕಾನ್ಸೆಪ್ಟನ್ನ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ನಾವು ಫಾರೆಸ್ಟ್ ರಿಲೇಟೆಡ್ ಅಂದರೆ ಟಿಂಬರ್ ರಿಲೇಟೆಡ್ ಟ್ರೀಸಿಂದಲೇ ವಿತ್ ಮಿನಿಮಲ್ ಮೇಂಟೆನೆನ್ಸ್ ಆ್ಯಂಡ್ ಕೇರ್ ಯು ಕ್ಯಾನ್ ಮೇಕ್ ಎ ಗುಡ್ ಎಕನಾಮಿಕ್ ಸೆನ್ಸ್. ಓಕೆ. ಸೊ ಅದು ನಾವು ರಿಸರ್ಚ್ ಮಾಡಿರೋ ಪ್ರಕಾರ ಒಂದು ಫಾರ್ ಎಕ್ಸಾಂಪಲ್ ಯು ಶುಡ್ ಟೇಕ್ 3,000 square feet or even 5,000 square feet and plan in a very ಒಂದು architecturally correct way, you will be able to get a CAGR, compounded annual growth rate of roughly around 18% over a period of 15 years. ಇದನ್ನು ಎಲ್ಲರೂ ನೋಡೋದು.
ನೀವು ಶೇರ್ ಮಾರ್ಕೆಟಲ್ಲಿ ಹಾಕಲಿ ಬೇರೆ ಎಲ್ಲಾದರೂ ಹಾಕಲಿ ವಾಟ್ ಈಸ್ ದಿಸ್ CAGR ಆ್ಯಂಡ್ ವಾಟ್ ಈಸ್ ದಿಸ್ ROI ನೋಡ್ತಾರೆ. ಅದನ್ನು ಇದಕ್ಕೆ ನಾವು ತಂದು ನಾವು ಟೆಸ್ಟಿಗೆ ಹಾಕಿದ್ರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ಈ ಟ್ರೀಸು ಬೆಳೆಸೋವಂಥ ಕಾನ್ಸೆಪ್ಟಲ್ಲೇ ನಮ್ಮ ಸಿಟಿಯಿಂದ ದೂರದಲ್ಲಿ ಬಟ್ ಸೇ ಫಾರ್ ಎಕ್ಸಾಂಪಲ್ ವಿತಿನ್ ದ ರೇಡಿಯಸ್ ಆಫ್ 100 ಕಿಲೋಮೀಟರ್ಸ್ ಫ್ರಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆ ಥರ ಒಂದು ಬೇಸ್ ಇಟ್ಕೊಂಡು ನೀವು ಮಾಡಿದ್ರೆ ಅಲ್ಲಿ ತಗೊಂಡ್ರೆ ನಿಮಗೆ ಈ ಗ್ರೋತ್ ರೇಟ್ ಸಿಗುತ್ತೆ ವಿಚ್ ಈಸ್ ಮಚ್ ಬೆಟರ್ ದ್ಯಾನ್ ಎನಿ ಅದರ್ ಇನ್ವೆಸ್ಟ್ಮೆಂಟ್ ಆ್ಯಂಗಲ್. ನಂಬರ್ 1. ನಂಬರ್ 2, ಈ ಲ್ಯಾಂಡು ಮತ್ತು ಈ ಫಾರ್ಮ್ ಲ್ಯಾಂಡು ಈ ಆಗ್ರೋ ಫಾರೆಸ್ಟ್ರಿ ಇವೆಲ್ಲ ವೆರಿ ಟ್ಯಾಂಜಿಬಲ್ ಥಿಂಗ್ಸ್. ಟ್ಯಾಂಜಿಬಲ್ಲು ಇಂಟ್ಯಾಂಜಿಬಲ್ ಅಂದರೆ ಇಂಟ್ಯಾಂಜಿಬಲ್ ಅಂದರೆ ಕಣ್ಣಿಗೆ ಕಾಣಿಸ್ತಾ ಇರೋದು, ಟ್ಯಾಂಜಿಬಲ್ ಅಂದರೆ ನೀವು ಕಣ್ಣಿಗೆ ಕಾಣಿಸ್ತೆ ಯು ಕ್ಯಾನ್ ಫೀಲ್ ಟಚ್ ಆ್ಯಂಡ್ ಸೆನ್ಸ್ ಇಟ್, ದಟ್ ಈಸ್ ಎ ಟ್ಯಾಂಜಿಬಲ್ ಅಸೆಟ್. ಈ ಟ್ಯಾಂಜಿಬಲ್ ಅಸೆಟ್ ಆಗಿದ್ದು ನೀವೇ ಅದರ ಪೊಸಿಷನ್ ಇಟ್ಕೊಂಡಿದ್ದು ಅದನ್ನು ಅನುಭವಿಸಿ ಓಕೆ ಸಂತೋಷನೂ ಪಟ್ಟು ದುಡ್ಡು ಮಾಡ್ಕೊಳ್ಳೋವಂಥ ಒಂದು ವ್ಯವಸ್ಥೆನ ಈ ಆಗ್ರೋ ಫಾರೆಸ್ಟ್ರಿಯಲ್ಲಿ ನೀವು ಡೆವಲಪ್ ಮಾಡ್ಬೋದು ವಿತ್ ಲಿಟಲ್ ಚೇಂಜಸ್. ಆ್ಯಂಡ್ ಇದಕ್ಕೆ ಸೈಜ್ ಈಸ್ ನಾಟ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಈವನ್ ಇಫ್ ಯು ಹ್ಯಾವ್ a 35 to 40 site also, and if you are not planning, say I will not sell this another 15 years, or I will not construct a house in a full scale on a residential plot andre, instead of leaving it barren, you make some plan where you can grow some long term trees. For example, ನಿಮ್ಗೆ ಹೆಬ್ಬೇವು, ಮೆಲಿಯಾ ಡ್ಯೂಬಿಯಾ, ರೆಡ್ ಸ್ಯಾಂಡಲ್ವುಡ್ ಇಂಥದನ್ನು ಬೆಳೆಸಿದ್ರೆ ನಿಮಗೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ. ಇದನ್ನ ಬೆಳೆಸೋದಕ್ಕೆ ತುಂಬ ಕಷ್ಟಪಡಬೇಕಲ್ಲ. ಯು ಹ್ಯಾವ್ ಟು ಮೇಕ್ ಎ ಪ್ಲಾಟ್ ಸೈಜ್ ಆಫ್ ಸೇ 30-40 or 40-60 or 50-80 or 50/100 ಆ್ಯಂಡ್ ಯು ಹ್ಯಾವ್ ಟು ಹ್ಯಾವ್ ಎ ಪ್ಲ್ಯಾನ್ ಆನ್ ದ ಪೇಪರ್ ಇನ್ ಎ ಗ್ರಿಡ್ ಸಿಸ್ಟಮ್. ಗೊತ್ತಾಯ್ತಾ? ಇದರಲ್ಲಿ ಒಂದು ಪಿಟ್ ತೆಗೆದು ಅದರಲ್ಲಿ ಒಂದು ಕಡೆ ಒಂದು 3x3 ಪಿಟ್ ತೆಗೆದು ಅದರಲ್ಲಿ ಒಂದು ಕಡೆ ನೀವು ಮೆಲಿಯಾ ಡ್ಯೂಬಿಯಾ ಆ್ಯಸ್ ಎ ಹೋಸ್ಟ್ ಪ್ಲ್ಯಾಂಟ್ ಆ್ಯಂಡ್ ರೆಡ್ ಸ್ಯಾಂಡಲ್ವುಡ್ ಆಸ್ ಎ ಸಪ್ಲಿಮೆಂಟ್ರಿ ಪ್ಲ್ಯಾಂಟ್ ನೀವು ಇಟ್ಬಿಟ್ರೆ ನೀವು ಒಂದು 20 ಗಿಡ ಇಡ್ಬೋದು. ಒಂದು ರಫ್ಲಿ ಒಂದು ಆ್ಯಾವ್ರೇಜ್ ಸೈಜ್ ಆಫ್ ಸೇ 3000 ಸ್ಕ್ವೇರ್ ಫೀಟ್ 50-60 ಪ್ಲಾಟಲ್ಲಿ ಇಡ್ಬೋದು ರಫ್ಲಿ. ಸೊ ಅದೇನಾಗುತ್ತೆ, ಲ್ಯಾಂಡ್ ವ್ಯಾಲ್ಯೂ ಬೆಳೆಯೋದ್ರ ಜೊತೆಗೆ ಮೆಲಿಯಾ ಡ್ಯೂಬಿಯಾಯಿಂದಲೂ ದುಡ್ಡು ಬರುತ್ತೆ. ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ. ರೆಡ್ ಸ್ಯಾಂಡಲ್ವುಡ್ನಿಂದಲೂ ಸಫಿಷಿಯೆಂಟ್ ದುಡ್ಡು ಬರುತ್ತೆ. ಸೊ ಇದಕ್ಕೆ ಬೇಕಾಗಿರೋವಂಥ ಮೇಂಟೆನೆನ್ಸಿಗೆ ಒಂದು ಆರ್ಗನೈಸ್ಡ್ ಏಜೆನ್ಸಿ ನಿಮ್ಗೆ ಇರಬೇಕು. ಎ ಡೆವಲಪರ್ ಆರ್ ಇನ್ಸ್ಟಿಟ್ಯೂಷನ್ ಆರ್ ಎನಿ ಏಜೆನ್ಸಿ ಫಾರ್ ದಟ್ ಮ್ಯಾಟರ್ ಇಟ್ ಶುಡ್ ಬಿ ದೇರ್, ಇಟ್ ಶುಡ್ ಬಿ ರಿಲಯಬಲ್ ಆ್ಯಂಡ್ ದೇ ಶುಡ್ ಹ್ಯಾವ್ ಸಮ್ ಪ್ರೊಫೆಷ್ನಲ್ ನಾಲೆಡ್ಜ್ ಅಬೌಟ್ ದಿಸ್. ಅರ್ಥ ಆಯ್ತಾ? ಅದಕ್ಕೆಲ್ಲ ಈ ಪ್ರೂನಿಂಗ್ ಮಾಡ್ತಾರೆ, ತಿನ್ನಿಂಗ್ ಮಾಡ್ತಾರೆ, ಅದೆಲ್ಲ ಮಾಡಿಕೊಂಡು ಅದು ಮೇಲಕ್ಕೆ ಕರೆಕ್ಟಾಗಿ ಬೆಳೆಯೋ ಹಾಗೆ ಸ್ಟ್ರೈಟ್ ಬೋಲ್ ಅಂತಾರೆ. ಸ್ಟ್ರೈಟ್ ಬೋಲ್ ಏನು ಎಲ್ಲೂ ಇದಿಲ್ದಿರ ಅದು ಕರೆಕ್ಟಾಗಿ ಬೆಳೆಯೋ ಹಾಗೆ ಈ ಟ್ರಂಕ್ ಮಾತ್ರ ಬೆಳೆಯೋ ಹಾಗೆ ಮಾಡುವಂಥ ಒಂದು ವ್ಯವಸ್ಥೆ ಇರುತ್ತೆ. ಗೊತ್ತಾಯ್ತಾ? ಅದೆಲ್ಲ ಕರೆಕ್ಟಾಗಿ ಮಾಡಿಕೊಂಡು ಪೇಷನ್ಸಾಗಿ ಮಾಡಿಕೊಂಡ್ರೆ ನೀವೆಲ್ಲೋ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಎಲ್ಲೋ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತಲೂ ಮೋರ್ ಟ್ಯಾಂಜಿಬಲ್ ರಿಟರ್ನ್ಸು ಇದರಲ್ಲಿ ಬರುತ್ತೆ. ಜೊತೆಗೆ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ಯು ವಿಲ್ ಹ್ಯಾವ್ ಎ ಸ್ಯಾಟಿಸ್ಫ್ಯಾಕ್ಷನ್ ದಟ್ ಯು ಆರ್ ಕಾಂಟ್ರಿಬ್ಯೂಟಿಂಗ್ ಸಮಥಿಂಗ್ ಟು ದ ಕ್ಲೈಮೇಟ್, ಎನ್ವಿರಾನ್ಮೆಂಟ್, ಸೊಸೈಟಿ. ಈಗ ನೀವು ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಗೋಲ್ಡೇ ತೊಗೊಳ್ಳಿ ಅಥವಾ ಒಂದು ಶೇರೇ ತೊಗೊಳ್ಳಿ, ನೀವು ತೊಗೊಂಡು ಇಟ್ಕೊಂಡ್ರೆ ಇಟ್ ಮೇ ಫಿನಾನ್ಷಿಯಲಿ ಅಕ್ರೂ ಆ್ಯಂಡ್ ಗಿವ್ ಸಮ್ ರಿಟರ್ನ್ಸ್, ಬಟ್ ಯು ವಿಲ್ ನಾಟ್ ಗೆಟ್ ದಟ್ ಎಂಟೈರ್ ಸ್ಯಾಟಿಸ್ಫ್ಯಾಕ್ಷನ್. ನಮ್ಮ ಲೈಫಲ್ಲಿ ಎಲ್ಲ ಮನಿನೇ ಅಲ್ಲ. ಮನಿ ಜೊತೆಗೆ ನಮ್ಗೆ ಎಷ್ಟೋ ಸಣ್ಣ ಸಣ್ಣ ವಿಷಯಗಳು ಖುಷಿ ಕೊಡುತ್ತೆ ಅಲ್ವಾ? ಏನು ಸಣ್ಣ ಸಣ್ಣ ವಿಷಯಗಳು, ನೀವು ಒಂದು ಮರದ ಕೆಳಗಡೆ ಕೂತ್ಕೊಂಡ್ರೆ ಆ ತಂಪಾದ ಗಾಳಿ ಬೀಸಿದಾಗ ಕ್ಯಾನ್ ಯು ವ್ಯಾಲ್ಯೂ ಇಟ್ ವಿತ್ ಮನಿ? ಇಲ್ಲ. ಬಟ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಯು ಕ್ಯಾನಾಟ್ ಗೆಟ್ ಎನಿವೇರ್. ಅರ್ಥ ಆಯ್ತಲ್ವಾ? ಇದ್ರ ಜೊತೆಗೆ ಮನಿನೂ ಬರುತ್ತೆ ಅಂತಂದರೆ ಇಫ್ ಯು ಆರ್ ಗೋಯಿಂಗ್ ಟು ಫೀಲ್ ಹ್ಯಾಪಿ, ನ್ಯಾಚುರಲಿ ಯು ಹ್ಯಾವ್ ಎ ಡ್ಯೂಟಿ ಟು ಗಿವ್ ಟು ಸಮಥಿಂಗ್ ಟು ಸೊಸೈಟಿ. ಆ ಸೊಸೈಟಿಗೆ ಏನೋ ಕೊಡಬೇಕಾಗಿರೋದನ್ನ ಇದರಲ್ಲಿ ಕೊಡಿ. ಯಾಕೆಂದ್ರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಕಾರ್ಬನ್ ಸಿಕ್ವೆಟ್ರೇಷನ್ ಈಸ್ ಎ ವೆರಿ ಬಿಗ್ ಕಾನ್ಸೆಪ್ಟ್, ವೆರಿ ಇಂಪಾರ್ಟೆಂಟ್ ಅಲ್ವಾ? ನೀವು ಸಾಯಿಲ್ನ ನ್ಯೂಟ್ರಿಯೆಂಟ್ ಮಾಡ್ತಿದ್ದೀರಿ, ಸೊಸೈಟಿಗೆ ಕಾರ್ಬನ್ ಡೈಆಕ್ಸೈಡ್ ಅದು ಅಬ್ಸರ್ವ್ ಮಾಡೋದ್ರಿಂದ ಅಲ್ಲಿ ಆಕ್ಸಿಜನ್ ರಿಲೀಸ್ ಆಗುತ್ತೆ ಅಲ್ವಾ? ಬೇಕಾದಷ್ಟು ಅಡ್ವಾಂಟೇಜಸ್ ಆಗುತ್ತೆ. ಸೊ ಯು ಗೆಟ್ ಮನಿ ಆ್ಯಸ್ ವೆಲ್ ಆಸ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಸರ್ವಿಂಗ್ ದ ಸೊಸೈಟಿ. ಸೊಸೈಟಿನ ಇದೇ ರೀತಿ ಸರ್ವಿಸ್ ಮಾಡಬೇಕು ಅಂತ ಏನಿಲ್ಲ. ಅರ್ಥ ಆಯ್ತಲ್ವಾ? NGOs ಕೆಲವು ಆರ್ಫನೇಜಸ್ ನಡೆಸುತ್ತೆ, ಕೆಲವು ಓಲ್ಡ್ ಏಜ್ ಹೋಮ್ಸ್ ನಡೆಸುತ್ತೆ, ಕೆಲವು ಕ್ಲೈಮ್ಯಾಟಿಕ್ ಕಂಡೀಷನ್ಸ್ನ ಮೇಂಟೈನ್ ಮಾಡೋದು ನಡೆಸುತ್ತೆ ಅಲ್ವಾ? ಬೇರೆ ಬೇರೆ ಟೈಪ್. ಯು ಆರ್ ಡೂಯಿಂಗ್ ಸಮಥಿಂಗ್ ಟು ದಿ ಸೊಸೈಟಿ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದ ಪ್ಲಾಟ್ ಸೈಜ್ ಯು ಪ್ಲ್ಯಾನ್ ಆ್ಯಂಡ್ ಗ್ರೋ ಟಿಂಬರ್ ಟ್ರೀಸ್. ದಟ್ಸ್ ವಾಟ್ ನಿಕ್ರಾ ಈಸ್ ಡೂಯಿಂಗ್.
ನಿಖರ ಏನು ಮಾಡ್ತಾ ಇದೆ, ಅದರಲ್ಲಿ 30-40 ಸೈಜು ಇದೆ ನಮ್ಮ ಹತ್ರ ಸೈಟ್ಗಳು, 5,000 ಸ್ಕ್ವೇರ್ ಫೀಟ್ ಸೈಟ್ಗಳು ಇದೆ, ಈವನ್ 1/4 acre ಸೈಟ್ಗಳು ಇವೆ. ನಾವು ವಾಟ್ ಇರ್ರೆಸ್ಪೆಕ್ಟಿವ್ ಆಫ್ ದ ಸಿಚುವೇಶನ್ ವಿ ಸಜೆಸ್ಟ್ ಟು ದ ಪ್ಲಾಟ್ ಓನರ್ಸ್ ಯು ಗೋ ಇನ್ ಫಾರ್ ಪ್ಲಾಂಟೇಶನ್. ಆಫ್ಟರ್ ರಿಜಿಸ್ಟ್ರಿಂಗ್ ದ ಪ್ರಾಪರ್ಟಿ ನಿಮಗೆ ಇಷ್ಟ ಆಗಿರೋವಂಥದ್ದನ್ನ ಫಸ್ಟ್ ಹಾಕ್ಕೊಳ್ಳಿ. ಓಕೆ, ಕೆಲವರಿಗೆ ತೆಂಗಿನ ಮರ ಬೆಳೆಸ್ಬೇಕು ಅಂತ ಇರುತ್ತೆ, ಕೆಲವರಿಗೆ ಮಾವಿನ ಹಣ್ಣಿನ ಗಿಡ ಬೆಳೆಸ್ಬೇಕು ಮಾಡಿ. ಅದ್ರ ಜೊತೆಗೆ ಯು ಹ್ಯಾವ್ ಎ ಪರ್ಟಿಕ್ಯುಲರ್ ಪ್ಲ್ಯಾನ್ ಟು ಮೇಕ್ ಇನ್ಕಮ್ ಆಲ್ಸೋ. ಗೊತ್ತಾಯ್ತಾ? ಈ ಡೀಪ್ ರೂಟೆಡ್ ಟ್ರೀಸ್ ಅಂತಂದರೆ ಈ ಟಿಂಬರ್ ಟ್ರೀಸೇ. ಸಿ ಎರಡೂ ಮಾಡ್ಕೋಬೋದು. ನಿಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಬೇಕಾಗಿರೋದು ಮಾಡ್ಬೋದು, ಕ್ಲೈಮೇಟಿಗೆ ಬೇಕಾಗಿರೋದು ಮಾಡ್ಬೋದು ಅಲ್ವಾ? ಸೊ ಇದನ್ನು ಈಗ ಬೇವಿನ ಮರ ನಾವೇನು ಮಾಡಿದ್ವಿ, ಒಂದು ಪ್ರಾಜೆಕ್ಟಲ್ಲಿ ನಮ್ಮ ಎಂಟೈರ್ ಬಾರ್ಡ್ರಿಗೆ ಬೇವಿನ ಮರ ಬೆಳೆದುಬಿಟ್ಟಿದ್ವಿ. ಓಕೆ, ನೀಮ್ ಟ್ರೀಸ್. ಈ ನೀಮ್ ಟ್ರೀಸ್ ಎಂಥ ವ್ಯಾಲ್ಯೂ ಇರೋದು ಅಂತಂದರೆ, ಈಗ ಎಲ್ಲ ಬೇರೆ ಬೇರೆ ರೀತಿಯಾದ ಎಲ್ಲ ಒಂದು ಸ್ಮಾಲ್ ಸೈಜ್ ಡಿಸೀಸಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಅದು ಅಬ್ಸರ್ವ್ ಮಾಡಿಬಿಡುತ್ತೆ, ಅದು ರೆಸಿಸ್ಟೆಂಟ್ ಮಾಡಿಬಿಡುತ್ತೆ. ಗೊತ್ತಾಯ್ತಾ? ನೀಮ್ ಟ್ರೀಸ್ ಆರ್ ಗೋಯಿಂಗ್ ಟು ಬಿ ಇದು ಎಲ್ಲ ಒಂದು ನ್ಯಾಚುರಲ್ ಪೆಸ್ಟಿಸೈಡ್ ಇದ್ದಂಗೆ, ಅದು ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಇದ್ದಂಗೆ ಅದು. ಗೊತ್ತಾಯ್ತಾ? ನಮಗೆ ಮನುಷ್ಯರಿಗೆ ಭಾಳ ಹತ್ತಿರವಾಗಿರುವಂಥ ಟ್ರೀ ಅಂದರೆ ನೀಮ್ ಟ್ರೀನೇ. ಇದನ್ನು ಆಯುರ್ವೇದಿಕಲ್ಲಿ ಮೆಡಿಸಿನಲ್ ಪ್ಲಾಂಟ್ಸಲ್ಲಿ ಇದನ್ನು ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇದು ಬಿಟ್ಟು ನೀವು ಸ್ವಲ್ಪ ಇಂಟೆನ್ಸಿವ್ ಹಾರ್ಟಿಕಲ್ಚರ್ ಮಾಡ್ಬೋದು, ಇಂಟೆನ್ಸಿವ್ ಅಗ್ರಿಕಲ್ಚರ್ ಮಾಡ್ಬೋದು. ಅಂದರೆ ನೀವು ಏನು ಮಾಡ್ಬೋದು, ಅಗ್ರೋ ಫಾರೆಸ್ಟ್ರಿ ಕಾನ್ಸೆಪ್ಟಲ್ಲಿ ಟಿಂಬರ್ ಟ್ರೀಸ್ ಬೆಳೀತಾ ಮೆಡಿಸಿನಲ್ ಪ್ಲಾಂಟ್ಸ್ ಕೂಡ ನೀವು ಬೆಳಿಬೋದು. ಬಟ್ ಯು ಹ್ಯಾವ್ ಟು ಬಿ ದೇರ್, ಯು ಹ್ಯಾವ್ ಟು ಸೂಪರ್ವೈಸ್. ಗೊತ್ತಾಯ್ತಾ? ಆವಾಗ ಏನು ಮಾಡಬೇಕಾಗುತ್ತೆ, ಸೇ ಫಾರ್ ಎಕ್ಸಾಂಪಲ್ ನೀವೆಲ್ಲೋ ಸಿಟಿಯಲ್ಲಿ ಕೆಲಸ ಮಾಡ್ತಿರ್ತೀರಿ, ಬಟ್ ನಿಮಗೆ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಇರುತ್ತೆ. ನೀವು ಇಲ್ಲೇ ಕೂತ್ಕೊಂಡು ಇದನ್ನು ನೋಡಿಕೊಂಡು ಅದನ್ನು ಕೆಲಸ ಮಾಡ್ಬೋದು. ಆರ್ ಆಲ್ಟರ್ನೇಟಿವ್ಲಿ ವೀಕೆಂಡ್ ಬಂದು 3-4 ಡೇಸ್ ಇಲ್ಲೇ ಇದ್ದು 1-2-3 ಡೇಸ್ ಆಫೀಸ್ಗೆ ಹೋಗಿ ಕೆಲಸ ಮಾಡುತ್ತೆ, ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಇರ್ಬೋದು. ಸೊ ದೀಸ್ ಪೀಪಲ್ ಕ್ಯಾನ್ ಕಾನ್ಸಂಟ್ರೇಟ್ ಇಂಟೆನ್ಸಿವ್ಲಿ. ಬಟ್ 90% ಆಫ್ ದ ಪೀಪಲ್, ಎಸ್ಪೆಷಲಿ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ವಿಲ್ ನಾಟ್ ಹ್ಯಾವ್ ದಟ್ ಅಡ್ವಾಂಟೇಜ್. ಓಕೆ, ಅವರೆಲ್ಲ ಎಲ್ಲೋ ಒಂದು ಕಡೆ ಇಂಟೆನ್ಸಿವ್ ಕೆಲಸ ಮಾಡಬೇಕು, ಜೊತೆಗೆ ಇದನ್ನು ಬೇಕು. ಸೊ ಅಂಥವ್ರಿಗೆಲ್ಲ ನಮ್ಮಂಥ ನಿಖರ ಗ್ರೂಪ್ ಥರ ಇರೋ ಆರ್ಗನೈಸೇಷನ್ಸ್ ಇದೆ. ದೇ ವಿಲ್ ಹೆಲ್ಪ್ ದೆಮ್. ಇನ್ವೆಸ್ಟ್ಮೆಂಟ್ ಈಸ್ ಸ್ಮಾಲ್. ನಾನು ಲಾಸ್ಟ್ ಎಪಿಸೋಡಲ್ಲಿ 6 ಲಕ್ಷದಲ್ಲಿ 3,000 ಸ್ಕ್ವೇರ್ ಫೀಟ್ ಜಾಗನ ಕೊಟ್ಟು ಇದನ್ನು ನೀವು ಒಂದು 15 ವರ್ಷ ಟೈಮ್ ಫ್ರೇಮ್ ಇಟ್ಕೊಂಡು ನೀವು ಡೆವಲಪ್ ಮಾಡಿದ್ರೆ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೊಂದು ನಾನು ಕ್ಲೋಸ್ ಟು 20 lakhs ಬರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಒಂದು 15 ವರ್ಷ ಆದಮೇಲೆ ಲ್ಯಾಂಡ್ ವ್ಯಾಲ್ಯೂನು ಅಪ್ರಿಸಿಯೇಷನ್ ಆಗಿ ಅದು ಇದಕ್ಕಿಂತಲೂ ಒಂದು 2-3 ಟೈಮ್ಸ್ ಆಗಿರುತ್ತೆ. ಸೊ ಎರಡೂ ಮಿಕ್ಸ್ ಮಾಡಿದ್ರೆ ಇಟ್ ಮೇ ಬಿ ಮೆನಿ ಟೈಮ್ಸ್ ಮೋರ್ ದೆನ್ ಯುವರ್ ಇನ್ವೆಸ್ಟ್ಮೆಂಟ್. ಜೊತೆಗೆ ಯು ಆರ್ ಡೂಯಿಂಗ್ ಎ ಸೋಷಿಯಲ್ ಸರ್ವಿಸ್ ಇನ್ ಎ ಡಿಫ್ರೆಂಟ್ ವೇ. ಸೊ ದಟ್ಸ್ ವಾಟ್ ಎಕ್ಸಾಕ್ಟ್ಲಿ ಐ ಆಮ್ ಟೆಲಿಂಗ್. ಪ್ಲೀಸ್ ಡೂ ದಿಸ್. ಇಟ್ ಈಸ್ ಗುಡ್ ಫಾರ್ ನೇಚರ್, ಇಟ್ಸ್ ಗುಡ್ ಫಾರ್ ಯು. ದಟ್ಸ್ ವಾಟ್ ಎಕ್ಸಾಕ್ಟ್ಲಿ ನಿಖರ ಇಸ್ ಡೂಯಿಂಗ್. ಈಗ ಒಂದಷ್ಟು ಆಡಿಯನ್ಸ್ಗೆ ಕ್ವಶನ್ ಬರ್ಬೋದು, ಈಗ ನನಗೆ ಆಗ್ರೋ ಫಾರೆಸ್ಟ್ರಿ ಅಂತ ಬಂದಾಗ ನನಗೆ ಕೃಷಿ ಬಗ್ಗೆ ನಾಲೆಜೇ ಇಲ್ಲ, ಆದರೂ ಕೂಡ ನಾನು ಆಗ್ರೋ ಫಾರೆಸ್ಟ್ರಿ ಕಾನ್ಸೆಪ್ಟನ್ನು ಇಂಪ್ಲಿಮೆಂಟ್ ಮಾಡ್ಬೋದಾ ಅನ್ನುವಂಥದ್ದು. ಸೊ ಸಾಧ್ಯನಾ ಸರ್? ನಿಮಗೂ ಅಗ್ರಿಕಲ್ಚರ್ಗೂ ಸಂಬಂಧ ಇಲ್ಲ, ಆದರೂ ಯು ಹ್ಯಾವ್ ಸಮ್ ಡಿಸ್ಪೋಸಬಲ್ ಇನ್ಕಮ್, ಯು ವಾಂಟ್ ಟು ಡೂ ಸಮ್ ಆ್ಯಕ್ಟಿವಿಟಿ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಜನರೇಟ್ ಇನ್ಕಮ್ ಔಟ್ ಆಫ್ ದಟ್ ಈಸ್ ಮೈನ್ ಕ್ವಶನ್. ಲ್ಯಾಂಡ್ ತೊಗೊಂಡ್ರೆ ಲ್ಯಾಂಡು ಅಪ್ರಿಷಿಯೇಟ್ ಆಗುತ್ತೆ ಅನ್ನೋದು ಸೆಕೆಂಡ್ ಪಾಯಿಂಟ್. ಈಗ ನೋಡಿ, ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಒಂದು ಆ್ಯಕ್ಟಿವಿಟಿಗೆ ನೀವು ಎಂಟ್ರಿ ಆಗಬೇಕು ಅಂದರೆ ಅಟ್ಲೀಸ್ಟ್ ಮಿನಿಮಮ್ ನಾಲೆಡ್ಜು ನೀವು ತಿಳ್ಕೊಬೇಕು. ಮಿನಿಮಮ್ ನಾಲೆಡ್ಜು ನಿಮ್ಗೆ ಬೇಕು ಅಂದರೆ ಇವತ್ತಿನ ದಿವಸ ನಿಮಗೆ ಆನ್ಲೈನಲ್ಲಿ ಬೇಕಾದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ನೀವು ಫೀಲ್ಡ್ ವಿಸಿಟ್ಸ್ ಮಾಡಿ ರಿಸರ್ಚ್ ಮಾಡ್ಬೋದು, ಫಿಸಿಕಲ್ ವಿಸಿಟ್ಸ್ ಮಾಡ್ಬೋದು. ಇವೆಲ್ಲ ಮಾಡೋದ್ರಿಂದ ನಿಮ್ಗೇನಾಗುತ್ತೆ, ಅದರ ಒಂದು ಬೇಸ್ ಇನ್ಫಾರ್ಮೇಷನ್ ಸಿಗುತ್ತೆ. ಮುಖ್ಯವಾಗಿ ನಿಮಗೆ ಆ ಆ್ಯಕ್ಟಿವಿಟಿಯಲ್ಲಿ ಒಂದು ಇಂಟ್ರೆಸ್ಟ್ ಇರಬೇಕು, ಬೇಸಿಕ್ ಇಂಟ್ರೆಸ್ಟ್ ಇರಬೇಕು. ಈಗ ಇದನ್ನೇ ಕೆಲಸ ಮಾಡಿಕೊಂಡು ಜನಗಳಿಗೋಸ್ಕರ ಒಂದು ಫಾರ್ಮ್ ಲ್ಯಾಂಡ್ನ ಡೆವಲಪ್ ಮಾಡಿ ಅದರಲ್ಲಿ ಈ ಆಗ್ರೋ ಫಾರೆಸ್ಟ್ರಿ ಬೇಸಲ್ಲಿ ಡೆವಲಪ್ ಮಾಡಿ ಕಸ್ಟಮರ್ಸ್ಗೆ ಒಂದು ರೀತಿಯಾದ ಇನ್ಕಮ್ ಜನ್ರೇಟ್ ಮಾಡಲಿಕ್ಕೆ ಸೋರ್ಸ್ ಮಾಡುವಂಥ ಆ್ಯಕ್ಟಿವಿಟಿಗಳು ಇವೆ. ಅಂದರೆ ಏಜೆನ್ಸೀಸ್ ಇವೆ. ಅವು ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಮಾಡ್ಬೋದು. ಮತ್ತು ಸರ್ಕಾರ ಸಹ ಬೇರೆ ಬೇರೆ ರೀತಿಯಲ್ಲಿ ಈ ಅಗ್ರಿಕಲ್ಚರ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ನ ಪ್ರಮೋಟ್ ಮಾಡ್ತಾ ಇದೆ. ಬೋತ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್. ನ್ಯಾಷನಲ್ ಹಾರ್ಟಿಕಲ್ಚರಲ್ ಇನ್ಸ್ಟಿಟ್ಯೂಟ್ ಇದೆ, ಮತ್ತು ಫಾರೆಸ್ಟ್ ಇನ್ಸ್ಟಿಟ್ಯೂಷನ್ಸು ಇವೆ,
ಆಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಏನು ವುಡ್ ಟೆಕ್ನಾಲಜಿ ಅಂತ ಇದೆ, ಬೆಂಗಳೂರಲ್ಲೇ ಇದೆ. ಇವರೆಲ್ಲ ಇವ್ರ ಬೇಸಿಕ್ ಕೆಲಸ ಏನು ಅಂದರೆ ಇದನ್ನ ಪ್ರಮೋಟ್ ಮಾಡೋದು. ಓಕೆ, ಆದರೂ ಪ್ರಮೋಟ್ ಮಾಡಿದ್ರೂ ಕೂಡ ಅದನ್ನು ಮೇಂಟೈನ್ ಮಾಡಿ ಎಕನಾಮಿಕ್ ಆ್ಯಕ್ಟಿವಿಟಿಗೆ ಅದನ್ನು ತರಬೇಕು ಅಂತಂದರೆ ಈ ಒಂದು ರಿಯಲ್ ಎಸ್ಟೇಟ್ ಡೆವಲಪರು ಮಧ್ಯದಲ್ಲಿ ಇರಬೇಕು. ಇಂಡಿವಿಜುವಲ್ ಆಗಿ ನೀವೇ ಹೋಗಿ ಫಾರ್ಮ್ ಪ್ಲಾಟ್ನ ತಗೊಂಡು ಅದರಲ್ಲಿ ನೀವೇ ಡೆವಲಪ್ ಮಾಡಿ ಅದನ್ನ ಮ್ಯಾನೇಜ್ ಮಾಡ್ತೀನಿ ಅಂತಂದರೆ ಯು ಮೇ ಹ್ಯಾವ್ ಟು ಡೆಡಿಕೇಟ್ ಲಾಟ್ ಆಫ್ ಟೈಮ್ ಆ್ಯಂಡ್ ಇಂಟೆನ್ಸಿವ್ ಆಗಿ ನೀವು ಮಾಡಬೇಕಾಗತ್ತೆ. ಬಹುಶಃ ಭಾಳ ಜನ ಅದನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಎಕರೆಗಟ್ಟಲೆ ತಗೊಂಡ್ರೂ ಕೂಡ ಮೇಂಟೈನ್ ಮಾಡೋದು ಕಷ್ಟ. ಸ್ಮಾಲ್ ಪ್ಲಾಟ್ ತೊಗೊಂಡ್ರೆ ಇಟ್ ಮೇ ನಾಟ್ ಬಿ ಎಕನಾಮಿಕ್ಲಿ ವಯಬಲ್. ಅರ್ಥ ಆಯ್ತಲ್ಲ? ಅದಕ್ಕೆ ಈ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಮೂಲಕ ಹೋದರೆ, ಸೇ ಫಾರ್ ಎಕ್ಸಾಂಪಲ್ ನಿಖರಾ ಗ್ರೂಪಲ್ಲಿ ನಾವಿದ್ದೀವಿ, ನಮ್ಮ ಬೇಸಿಕ್ ಕೆಲಸನೇ ಈ ಇನ್ವೆಸ್ಟರ್ಸ್ಗೆ ಇದನ್ನು ಪರಿಚಯ ಮಾಡಿಕೊಟ್ಟು ಇದರಲ್ಲಿ ಯಾವ ರೀತಿ ಮಾಡಿದ್ರೆ ಅವ್ರ ಇನ್ಕಮ್ ಜನ್ರೇಟ್ ಆಗುತ್ತೆ, ಅವ್ರಿಗೆ ಏನು ಬ್ಯಾಕಪ್ ಸಪೋರ್ಟ್ ಕೊಡ್ಬೋದು. ವಿ ಆರ್ ಎ ಲಿಂಕ್. ಹೇಗೆ ಅಂದರೆ ಬೇಸಿಕಲಿ ನಾವು ಇನ್ಫಾರ್ಮೇಷನ್ನ ರಿಸರ್ಚ್ ಮಾಡಿ ಅದನ್ನು ನಾವು ಡೆವಲಪ್ ಮಾಡಿ ಒಂದು ಪ್ರಾಡಕ್ಟ್ನ ಟೆಸ್ಟ್ ಮಾಡಿ ಅದನ್ನು ನಾವು ಇನ್ವೆಸ್ಟರ್ಸ್ಗೆ ಹೇಳ್ತೀವಿ. ಇಲ್ಲಿ ಇಂಗ್ರೀಡಿಯೆಂಟ್ ಏನಂದರೆ, ಫಸ್ಟ್ ಇಂಗ್ರೀಡಿಯೆಂಟ್ ಈಸ್ ದಿ ಲ್ಯಾಂಡ್ ವಿಚ್ ಇಸ್ ಎ ಗುಡ್ ಲ್ಯಾಂಡ್ ವಿಚ್ ಈಸ್ ಗುಡ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್. ಯಾಕೆಂದರೆ ನೀವು ವುಡ್ ಇಂಡಸ್ಟ್ರಿ ಮಾಡಬೇಕು ಅಥವಾ ಟಿಂಬರ್ ಬೆಳಿಬೇಕು ಅಂದರೆ ಅಗ್ರಿಕಲ್ಚರಲ್ ಲ್ಯಾಂಡು ಫರ್ಟೈಲ್ ಆಗಿ ಅದಕ್ಕೆ ಸರಿಯಾಗಿ ಇರೋವಂಥ ಕ್ಲೈಮೇಟಲ್ಲಿರೋವಂಥದ್ದು ಇರಬೇಕು, ಸಾಯಿಲು ವಾಟ್ರು ಫೆಸಿಲಿಟೀಸು ಕರೆಕ್ಟಾಗಿರಬೇಕು, ಮತ್ತು ಅದಕ್ಕೆ ಬೇಕಾಗಿರೋ ಸರ್ವಿಸಸ್ ಕೊಡುವಂಥ ಮೇಂಟೈನ್ ಮಾಡುವಂಥ ಜನ ಇರಬೇಕು. ಆ ವೇರ್ ವಿತಲ್ ಆ ಒಂದು ಅಮ್ಯುನೇಷನ್ ಇರಬೇಕು ಆ ಪರ್ಟಿಕ್ಯುಲರ್ ರಿಯಲ್ ಎಸ್ಟೇಟ್ ಡೆವಲಪರ್ ಹತ್ರ. ಆವಾಗ ಅವರು ಮ್ಯಾನೇಜ್ ಮಾಡಲಿಕ್ಕಾಗತ್ತೆ. ಅಂಥದ್ದನ್ನ ನೀವು ಕಂಡುಹಿಡಿಬೇಕು. ಅಂಥದ್ದನ್ನು ಕಂಡುಹಿಡಿದು ಅವರ ಒಂದು ಬ್ಯಾಕ್ಗ್ರೌಂಡ್ ಚೆಕಪ್ ಇದೆ, ಬ್ಯಾಕ್ಗ್ರೌಂಡ್ ಚೆಕಪ್ ಮಾಡಿಕೊಂಡು ಅವ್ರು ಮಾಡ್ತಿರೋ ಪ್ರಾಜೆಕ್ಟ್ಸ್ನ ಫಿಸಿಕಲಾಗಿ ವಿಸಿಟ್ ಮಾಡಿ ನೀವು ಒಂದು ಡಿಸಿಷನ್ ತಗೊಂಡು ನಿಮ್ಮ ಬಜೆಟ್ಟಿಗೆ ಸೂಟ್ ಆಗುವಷ್ಟು ಲ್ಯಾಂಡ್ ಪಾರ್ಸಲ್ ತಗೊಂಡು ಅದರಲ್ಲಿ ನೀವು ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ ವುಡ್ ಇಂಡಸ್ಟ್ರಿ ಅಥವಾ ಟಿಂಬರ್ ಬೆಳೆಯೋದಕ್ಕೆ ಟ್ರೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು 5000 ಸ್ಕ್ವೇರ್ ಫೀಟ್ ಆಫ್ ಲ್ಯಾಂಡ್ ಇದೆ ಅಂತ ಇಟ್ಕೊಳ್ಳಿ, ತಗೊಳ್ತೀರಿ ಅಂತ ಇಟ್ಕೊಳ್ಳಿ, 100 ಫೀಟ್ ಬೈ 50 ಫೀಟ್. ಇದರಲ್ಲಿ ಎವ್ರಿ 10 ಫೀಟ್ ಬೈ 10 ಫೀಟ್ಗೆ ಒಂದು ರೆಡ್ ಸ್ಯಾಂಡಲ್ ವುಡ್ ನೀವು ಹಾಕ್ಬೋದು. ಓಕೆ, ಸೊ ಅಬೌಟ್ 100 ಸ್ಕ್ವೇರ್ ಫೀಟ್ ಏರಿಯಾಗೆ ಒಂದು ರೆಡ್ ಸ್ಯಾಂಡಲ್ ವುಡ್ಡು ಟ್ರೀ ನೀವು ಹಾಕ್ಬೋದು. ಈ ಥರ ಒಂದು ಗ್ರಿಡ್ ಮಾಡಿಕೊಂಡು ಎಷ್ಟು ಟ್ರೀಸ್ ಬೆಳಿಬೋದು, ರಫ್ಲಿ ಒಂದು 25 ರೆಡ್ ಸ್ಯಾಂಡಲ್ ವುಡ್ಡು, ಒಂದು 25 ಮೆಲಿಯಾಡ್ಯೂಬಿಯ ಹೋಸ್ಟ್ ಪ್ಲಾಂಟ್ನು ನೀವು ಡೆವಲಪ್ ಮಾಡಿದ್ರೆ ಆ ಸ್ಪೇಸಿಂಗಲ್ಲಿ ನಿಮ್ಗೆ ಕರೆಕ್ಟಾಗಿರುವಂಥ ಗ್ರೋತ್ ಆಗೋ ಇದು ಚಾನ್ಸಸ್ ಇರುತ್ತೆ. ಮತ್ತು ಇದಕ್ಕೆ ಸಾಯಿಲ್ ಕಂಡೀಷನ್ನು ತುಂಬ ಚೆನ್ನಾಗಿರಬೇಕು, ವಾಟರ್ ಲಾಗಿಂಗ್ ಆಗಬಾರ್ದು. ಯಾಕೆಂದರೆ ಆ ರಾಟಿಂಗ್ ಅಂತೀವಿ, ಸ್ಯಾಂಡಲ್ವುಡ್ ರೂಟ್ಸು ಬೇಗನೆ ರಾಟ್ ಆಗುತ್ತೆ, ಅದು ಫಿಲ್ಟ್ರ್ ಆಗಬೇಕು. ಗೊತ್ತಾಯ್ತಾ? ಸೊ ವೆಲ್ ಡ್ರೈನ್ಡ್ ಸಾಯಿಲ್ ಇರಬೇಕಲ್ಲಿ, ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿರ್ಬೇಕು. ಡ್ರೈ ಇತ್ತು ಅಂತಂದ್ರೆ ಅಥವಾ ಸಾಕಷ್ಟು ಕಲ್ಲು ಆ ಥರ ನೋಡಿ, ಒಂದು ಡ್ರೈ ಇದ್ದರೂ ಕೂಡ ಅದನ್ನು ನಾವು ಇರಿಗೇಷನ್ ಏನಂತೀವಿ, ಡ್ರಿಪ್ ಇರಿಗೇಷನ್ ಮೂಲಕ ಅದನ್ನು ಬೆಳೆಸೋದಕ್ಕಾಗತ್ತೆ. ದ ಕ್ವಶನ್ ಈಸ್ ವೆದರ್ ದ ಲ್ಯಾಂಡ್ ಈಸ್ ಬೇಸಿಕಲಿ ಹ್ಯಾವಿಂಗ್ ಸರ್ಟನ್ ಫೆಸಿಲಿಟಿ ಆ್ಯಂಡ್ ಆ ಪರ್ಟಿಕ್ಯುಲರ್ ಟ್ರೀ ಬೆಳೆಸೋದಕ್ಕೆ ಬೇಕಾಗಿರೋವಂಥ ಲಕ್ಷಣಗಳು ಅದರಲ್ಲಿ ಇದೆಯಾ ಅಂತ ನೋಡಬೇಕು. ಈಗ pH ವ್ಯಾಲ್ಯೂ ಅಂತೀವಿ, ಇದಕ್ಕೆ 6.5 pH ವ್ಯಾಲ್ಯೂ ಇರಬೇಕು. ಯಾವುದಕ್ಕೆ? ಈ ರೆಡ್ ಸ್ಯಾಂಡಲ್ವುಡ್ಗೆ ಆ ವ್ಯಾಲ್ಯೂ ಇರೋದು. ಅದನ್ನು ನಾವು ವಿ ಕ್ಯಾನ್ ಅಡ್ಜಸ್ಟ್ ದಟ್ ಆಲ್ಸೋ. ಕಮ್ಮಿ ಇದ್ದರೆ ಅದಕ್ಕೆ ಬೇಕಾಗಿರುವಂಥ ಒಂದು ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ರೈಸ್ ಮಾಡ್ಬೋದು, ಆ ಥರ ಮಾಡ್ಬೋದು. ಆಮೇಲೆ ವಾಟರ್ ಲಾಗಿಂಗ್ ಆಗದೇ ಇರಬೇಕು ಅಂದರೆ ಆ ಪರ್ಟಿಕ್ಯುಲರ್ ಸಾಯಿಲ್ ಲಕ್ಷಣವೇ ಹಂಗಿರಬೇಕು. ಈಗ ಬ್ಲಾಕ್ ಸಾಯಿಲಲ್ಲಿ ರೆಡ್ ಸ್ಯಾಂಡಲ್ವುಡ್ ಬೆಳೆಸೋಕ್ಕಾಗಲ್ಲ. ಆಮೇಲೆ ನಿಮಗೆ ಒಂಥರ ಕೆಸರು ಥರ ಇರೋ ಸಾಯಿಲಲ್ಲಿ ಆಗಲ್ಲ. ಮಳೆ ಬಂದರೆ ನೀರು ಅಲ್ಲೇ ನಿಂತಿರುತ್ತೆ, ಇಂಗೋದೇ ಇಲ್ಲ. ಅಂಥ ಸಾಯಿಲಲ್ಲಿ ವಿ ಕೆನಾಟ್ ಡೂ ರೆಡ್ ಸ್ಯಾಂಡಲ್ವುಡ್. ಓಕೆ, ಆ ಥರ ಇರೋವಂಥ ಲ್ಯಾಂಡು ಫಸ್ಟ್ ಐಡೆಂಟಿಫೈ ಮಾಡಬೇಕು, ಸಾಯಿಲ್ ಫರ್ಟಿಲಿಟಿ ಚೆಕ್ ಮಾಡಬೇಕು. ಅದಕ್ಕೆ ಸಾಯಿಲ್ ಚೆಕ್ ಮಾಡಲಿಕ್ಕೆ ಬೇಕಾದಷ್ಟು ಲ್ಯಾಬೊರೇಟ್ರೀಸ್ ಇದೆ, ಅವರೆಲ್ಲ ಸಜೆಸ್ಟ್ ಮಾಡ್ತಾರೆ ಈ ಕ್ರಾಪ್ ಇದರಲ್ಲಿ ಬೆಳಿಬೋದಾ, ಈ ಟ್ರೀ ಅಥವಾ ಈ ವುಡ್ ಇದರಲ್ಲಿ ಬೆಳಿಬಾರ್ದಾ, ಆಗುತ್ತಾ ಇಲ್ವಾ ಅನ್ನೋದು ಕೂಡ ಒಂದು ರಿಪೋರ್ಟ್ ಕೊಡುವಂಥ ಸಿಸ್ಟಮ್ ಇದೆ. ಅದನ್ನು ಮಾಡಬೇಕು. ಫಸ್ಟ್ ಇಂಗ್ರೀಡಿಯೆಂಟ್ ಕ್ಲೈಮೆಟಿಕ್ ಕಂಡೀಷನ್ಸ್. ಗೊತ್ತಾಯ್ತಾ? ಇದಕ್ಕೆ ನಿಮಗೆ ಟ್ರಾಪಿಕಲ್ ಕ್ಲೈಮೇಟ್ ಕಂಡೀಷನ್ ಇರಬೇಕು. ಆಮೇಲೆ 800 mm to 1000 mm ರೈನ್ ವಾಟರ್ ಸಿಗೋ ಥರ ಇರಬೇಕು. ಇವೆಲ್ಲ ಕೆಲವು ಕಂಡೀಷನ್ಸ್ ಇದೆ.
ಇದನ್ನೆಲ್ಲ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ರಿಸರ್ಚ್ ಮಾಡಿ ಅಲ್ಲಿ ಸೈಂಟಿಫಿಕ್ಕಾಗಿ ಬೆಳೆಸಿದ್ರೆ ಆ್ಯಂಡ್ ಇಫ್ ಇಟ್ ಈಸ್ ಮೇಂಟೈನ್ಡ್ ಓವರ್ ಎ ಪೀರಿಯಡ್ ಆಫ್ 15 years, ಓಕೆ, ಫಸ್ಟ್ 2-3 years ಇಂಟೆನ್ಸಿವ್ ಮೇಂಟೆನೆನ್ಸ್ ಬೇಕಾಗುತ್ತೆ. ಆ ಫಸ್ಟ್ 2-3 years ಇದನ್ನು ಮಾಡಿದ್ಮೇಲೆ ಸಬ್ಸಿಕ್ವೆಂಟಾಗಿ ನಾರ್ಮಲ್ ಕೋರ್ಸಲ್ಲೇ ಆ ಪರ್ಟಿಕ್ಯುಲರ್ ಸಾಯಿಲು ಆ ಪರ್ಟಿಕ್ಯುಲರ್ ಟ್ರೀ ಬೆಳ್ಕೊಳ್ಳುತ್ತೆ, ಸಪೋರ್ಟ್ ಮಾಡುತ್ತೆ, ನ್ಯೂಟ್ರಿಯೆಂಟ್ಸು ಸಿಗುತ್ತೆ. ಈ ಹೋಸ್ಟ್ ಪ್ಲ್ಯಾಂಟಿಂದ ಈ ರೂಟ್ ಸಿಸ್ಟಮಲ್ಲಿ ನ್ಯೂಟ್ರಿಯೆಂಟ್ಸ್ನ ಈ ಹೆಮಿ ಪ್ಯಾರಾಸಿಟಿಕ್ ರೆಡ್ ಸ್ಯಾಂಡಲ್ವುಡ್ಡು ತಗೊಂಡು ಬೆಳೆಯುತ್ತೆ. ಈ ಸ್ಯಾಂಡಲ್ವುಡ್, ರೆಡ್ ಸ್ಯಾಂಡಲ್ವುಡ್ಗೆ ಸಾಕಷ್ಟು ಸನ್ಲೈಟ್ ಬೇಕು. ಈ ಮೆಲಿಯಾಡುಬಿಯಾ ಏನು ಮಾಡ್ತೀವಿ ನಾವು ಬೆಳೆದಾಗ ಅದು ಫಾಸ್ಟಾಗಿ ಗ್ರೋತ್ ಆಗುತ್ತೆ. ಆ ಫಾಸ್ಟಾಗಿ ಗ್ರೋತ್ ಆದಾಗ ಅದನ್ನು ಅಬೌಟ್ 2 feet ವಿಡ್ತಲ್ಲಿ ಈ ರೆಡ್ ಸ್ಯಾಂಡಲ್ಗೆ ನಾವು ರೂಟ್ ಸಿಸ್ಟಮ್ ಸಪೋರ್ಟ್ ಮಾಡಲಿಕ್ಕೆ ಬೆಳೆಸಿರ್ತೀವಿ. ಯಾವಾಗ ಮೆಲಿಯಾಡುಬಿಯಾ ತುಂಬ ದೊಡ್ಡದಾಗಿ ಬೆಳೆಯುತ್ತೋ, ಬ್ರ್ಯಾಂಚಸ್ಸು ಡೆವಲಪ್ ಆಗಿಬಿಡುತ್ತೋ, ಆವಾಗ ಈ ರೆಡ್ ಸ್ಯಾಂಡಲ್ವುಡ್ಗೆ ಸನ್ಲೈಟ್ ಸಿಗೋದು ಕಮ್ಮಿ ಆಗುತ್ತೆ. ಆವಾಗ ಏನು ಮಾಡಬೇಕು ಅಂದರೆ ನಾವು ಈ ಮೆಲಿಯಾಡುಬಿಯಾದು ಬ್ರಾಂಚಸ್ನ ನಾವು ಪ್ರೂನ್ ಮಾಡಬೇಕು. ಪ್ರೂನ್ ಮಾಡಿ ಆ ಬ್ರಾಂಚಸ್ ಬೆಳೀದೇ ಇರೋ ಹಾಗೆ ನೋಡಿಕೊಂಡ್ರೆ ಅದು ಉದ್ದಕ್ಕೆ ಹೈಟಿಗೆ ಬೆಳೆಯುತ್ತೆ. ಈ ಹೈಟಿಗೆ ಬೆಳೆದಾಗ ನಿಮಗೆ ಸನ್ಲೈಟು ರೆಡ್ ಸ್ಯಾಂಡಲ್ವುಡ್ಗೂ ಸಿಗುತ್ತೆ. ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಎಸ್ ಪ್ರೂನಿಂಗ್. ಕೆಲವು ಸಾರಿ ಥಿನ್ನಿಂಗ್ ಅಂತ ಮಾಡ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ರೆಡ್ ಸ್ಯಾಂಡಲ್ವುಡ್ಗೆ 2 ಹೋಸ್ಟ್ ಪ್ಲ್ಯಾಂಟ್ ಕೊಟ್ಟಿರ್ಬೋದು ನಾವು ಕೆಲವು ಸಾರಿ. ಆವಾಗ ಯಾವುದು ಸ್ಟ್ರಾಂಗಾಗಿ ಇದೆಯೋ ಅಂಥ ಗಿಡನ ನಾವು ಇಟ್ಕೊಂಡು ಮೆಲಿಯಾಡುಬಿಯಾನ ಇನ್ನೊಂದು ಪೂರ್ತಿಯಾಗಿ ತೆಗೆದೇ ಬಿಡ್ತೀವಿ. ಸೊ ಈ ರೆಡ್ ಸ್ಯಾಂಡಲ್ವುಡ್ಗೆ ರೂಟ್ ಸಿಸ್ಟಮ್ಗೆ ಸಪೋರ್ಟ್ ಬೇಕಾಗಿರೋದನ್ನು, ಏನು ನ್ಯೂಟ್ರಿಯೆಂಟ್ಸ್ ಬೇಕಾಗಿರೋದನ್ನ ಸಿಕ್ಕಿದ ಮೇಲೆ ಅದು ಬೆಳ್ಕೊಳ್ತಾ ಒಂದೇ ಹೋಸ್ಟ್ ಪ್ಲ್ಯಾಂಟ್ ಕೂಡ ಸಪೋರ್ಟ್ ಮಾಡಲಿಕ್ಕೆ ಆಗುತ್ತೆ. ಆವಾಗ ಇನ್ನೊಂದನ್ನು ನಾವು ತೆಗೆದು ಬಿಡ್ತೀವಿ. ದಟ್ ಈಸ್ ಕಾಲ್ಡ್ ಎಸ್ ಥಿನ್ನಿಂಗ್. ಓಕೆ, ಕೆಲವು ಮರಗಳನ್ನ ತೆಗೆದು ಬಿಡೋದು. ಅಥವಾ ಮೊರ್ಟಾಲಿಟಿ ರೇಟ್ ಅಂತೀವಿ. ಈಗ 2 ಮರ ಹಾಕಿದರೆ ಅಗ್ರಿಕಲ್ಚರಲ್ಲಿ ನಾರ್ಮಲ್ ಪ್ರೊಸೆಸ್ಸಲ್ಲಿ ಒಂದು ಬದುಕುತ್ತೆ, ಚೆನ್ನಾಗಿ ಬೆಳೆಯುತ್ತೆ, ಇನ್ನೊಂದು ಹೋಗ್ಬಿಡುತ್ತೆ. ಅಥವಾ ಡಿಸೀಸ್ ಪ್ರೋನ್ ತುಂಬ ವೀಕಾಗಿ ಬೆಳೀತಿರುತ್ತೆ, ಅಂಥದನ್ನ ತೆಗೆದುಬಿಟ್ರೆ ಈಸಿ ಆಗುತ್ತೆ. ಅದೇ ರೀತಿ ಬ್ರಾಂಚಸ್ ಕಟ್ ಮಾಡಿಬಿಟ್ರೆ ಏನಾಗುತ್ತೆ, ಟ್ರಂಕ್ ಇರುತ್ತಲ್ಲ, ಆ ಟ್ರಂಕು ಚೆನ್ನಾಗಿ ಬೆಳೆಯುತ್ತೆ. ಅದು ಆ ಸ್ಟೆಮ್ಮು ಚೆನ್ನಾಗಿ ಬೆಳೆದ್ರೆ ನಿಮ್ಗೆ ವುಡ್ ಸಿಗೋದು ಅದರಿಂದಲೇ, ಬ್ರಾಂಚಸ್ಸಿಂದ ವುಡ್ ಸಿಗೋದಿಲ್ಲ. ಸೊ ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್, ಗೊತ್ತಾಯ್ತಾ? ಇದನ್ನು ನಾವು ಹೀಗೆ ಬೆಳೆಸಿದ್ರೆ ಸೈಂಟಿಫಿಕ್ಕಾಗಿ ಓವರ್ ಎ ಪೀರಿಯಡ್ ಆಫ್ 15 years ನಿಮಗೆ ಒಂದು 15 yearsಗೆ ಒಂದು 20 kg ಹಾರ್ಟ್ ವುಡ್ ಸಿಗೋವಂಥ ಒಂದು ಸ್ಯಾಂಡಲ್ವುಡ್ ಟ್ರೀ ಸಿಗುತ್ತೆ. ಆ ಹಾರ್ಟ್ ವುಡ್ ಸಿಗುತ್ತಲ್ಲ, ಅದೇ ರಿಯಲ್ ವ್ಯಾಲ್ಯೂ ಇರೋದು. ಓಕೆ, ಆ ವ್ಯಾಲ್ಯೂ ಈಸ್ ಗೋಯಿಂಗ್ ಟು ಬಿ ವೆರಿ ಹೈಲಿ ಪ್ರೈಸ್ಡ್ ಇನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆ್ಯಂಡ್ ಹೈ ಇನ್ ಡಿಮ್ಯಾಂಡ್. ಈ ಹಾರ್ಟ್ ವುಡ್ನು ಯೂಸ್ ಮಾಡಿ ಆ ಪರ್ಟಿಕ್ಯುಲರ್ ಫರ್ನಿಚರ್ ಆಗಲಿ ಅಥವಾ ಒಂದು ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಅಥವಾ ಮೆಡಿಸಿನಲ್ ಯೂಸೇಜ್ಗಾಗಲಿ ಮಾಡ್ತಾರೆ. ಹಾಗೆ ಸ್ಯಾಂಡಲ್ವುಡ್ ಆಯಿಲ್ ಕೂಡ ತೆಗಿತಾರೆ. ಈಗ ನೀವು ಮೈಸೂರು ಸ್ಯಾಂಡಲ್ವುಡ್ ಸೋಪ್ ಯೂಸ್ ಮಾಡ್ತೀರಲ್ಲ, ಈ ಸ್ಯಾಂಡಲ್ವುಡ್ ಆಯಿಲ್ನ ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ರೆಡಿ ಮಾಡ್ತಾರೆ. ಓಕೆ, ಆ ಥರ ಒಂದು ಯೂಸೇಜು ತುಂಬ ಇರೋದರಿಂದ ಕಾಸ್ಮೆಟಿಕ್ಸ್ಗೆ ಮತ್ತು ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೆ, ಮೆಡಿಸಿನಲ್ ಟ್ರೀಟ್ಮೆಂಟ್ಸ್ಗೆ ಇದೆಲ್ಲ ತುಂಬ ಬೇಕಾಗಿರೋದ್ರಿಂದ ನಾಟ್ ಓನ್ಲಿ ಫಾರ್ ಫರ್ನಿಚರ್ ಆ್ಯಂಡ್ ಅದರ್ ಥಿಂಗ್ಸ್, ಇಟ್ ಈಸ್ ಎ ಹೈಲಿ ಇನ್ ಡಿಮ್ಯಾಂಡ್ ಸಿಚುವೇಶನ್ ಫಾರ್ ವೇರಿಯಸ್ ಅದರ್ ಪರ್ಪಸಸ್. ಸೊ ಇದನ್ನು ಬೆಳೆಸಿದ್ರೆ ಇಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಇವತ್ತಿನ ದಿವಸ ನಿಮಗೆ 1 kg ರಫ್ಲಿ ಸ್ಯಾಂಡಲ್ವುಡ್ ಹಾರ್ಟ್ ವುಡ್ಗೆ ಗೌರ್ಮೆಂಟ್ ಫಿಕ್ಸ್ಡ್ ರೇಟು 7,500 rupees ಇದೆ 1 kgಗೆ. ಬಟ್ ಪ್ರೈವೇಟ್ ಮಾರ್ಕೆಟಲ್ಲಿ ಅಪ್ ಟು 20,000 rupees ಇದೆ. ಬಟ್ ಇಟ್ ಈಸ್ ಎ ಸೇಲ್, ರೆಡ್ ಸ್ಯಾಂಡಲ್ವುಡ್ ಸೇಲ್ ಮಾಡಬೇಕು ಅಂದರೆ ಗೌರ್ಮೆಂಟ್ ಪರ್ಮಿಷನ್ ಈಸ್ ಎ ಮಸ್ಟ್. ಅದ್ರ ಪರ್ಮಿಷನ್ ತಗೊಂಡೆ ಪ್ರೈವೇಟಾಗಿ ಸೇಲ್ ಮಾಡಬೇಕು, ಇಲ್ಲ ಗೌರ್ಮೆಂಟ್ಗಾದರೂ ಸೇಲ್ ಮಾಡಬೇಕು. ಈ 7,500 ಬೇಸ್ ಅಂತಲೇ ಇಟ್ಕೊಂಡ್ರು ಒಂದು 20 kg ಬೆಳೆದ್ರೆ ನಿಮಗೆ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕ್ಕೊಳ್ಳಿ. ಒಂದು ಗಿಡಕ್ಕೆ 1.5 ಲಕ್ಷ ರೂಪಾಯಿ ನಿಮಗೆ ವ್ಯಾಲ್ಯೂ ಸಿಗುತ್ತೆ ಆ್ಯಸ್ ಎಟ್ ಕರೆಂಟ್ ಮಾರ್ಕೆಟ್ ಪ್ರೈಸ್. ಇದನ್ನು ನೀವು 15 ವರ್ಷ ಆದಮೇಲೆ ಏನು ರೇಟ್ ಆಗಿರ್ಬೋದು ಅದನ್ನು ನಾವು ಇಮ್ಯಾಜಿನರಿ ಸಿಚುವೇಶನ್ ಅಟ್ ದ ರೇಟ್ ಆಫ್ 6% per annum ಅಥವಾ 4% per annum ಇನ್ಫ್ಲೇಷನ್ ರೇಟ್ ತೊಗೊಂಡ್ರು ಇದ್ರ ಬೆಲೆ ಹೆಚ್ಚು ಕಮ್ಮಿ ನಿಮ್ಗೆ 15 ವರ್ಷಕ್ಕೆ ಡಬಲ್ ಆಗಿರುತ್ತೆ. ಅಂದರೆ 7,500 ಇರೋದು 15,000 ಆಗಿರುತ್ತೆ. ದಟ್ ಮೀನ್ಸ್ ದ ವ್ಯಾಲ್ಯೂ ಆಫ್ ಈಚ್ ರೆಡ್ ಸ್ಯಾಂಡಲ್ವುಡ್ ಟ್ರೀ, ಇಫ್ ದ ಸೇಮ್ ಡಿಮ್ಯಾಂಡ್ ಈಸ್ ಕಂಟಿನ್ಯೂಯಿಂಗ್ ಇನ್ ದ ಮಾರ್ಕೆಟ್ ಕಂಡೀಷನ್ಸ್, ಇಟ್ ವಿಲ್ ಗಿವ್ ಯು ಆಲ್ಮೋಸ್ಟ್ ಲೈಕ್ 3 lakh rupees. ನೀವು ಒಂದು 5,000 square feet
ಒಂದು 25 ಮರ ಬೆಳೆಸಿದ್ದೀರಿ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ವ್ಯಾಲ್ಯೂ ಆಗುತ್ತೆ ಅಂತ. ಇದಕ್ಕೂ ಲ್ಯಾಂಡ್ ವ್ಯಾಲ್ಯೂಗೂ ಸಂಬಂಧನೇ ಇರೋಲ್ಲ. ಬಟ್ ದಿಸ್ ಹ್ಯಾಸ್ ಟು ಬಿ ಡನ್ ಸೈಂಟಿಫಿಕಲಿ ಆ್ಯಂಡ್ ಯು ಶುಡ್ ಹ್ಯಾವ್ ಎ ಪೇಷನ್ಸ್ ಆಫ್ ವೇಟಿಂಗ್ ಫಾರ್ 15 years ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ಇನ್ ಎ ಪ್ರಾಪರ್ ವೇ. ಅದಕ್ಕೆ ಮೇಂಟೆನೆನ್ಸ್ ಬೇಕಾಗುತ್ತೆ. ಬಟ್ ಆ ಮೇಂಟೆನೆನ್ಸ್ಗೆ ಎಷ್ಟು ಖರ್ಚು ಬೀಳ್ಬೋದು ಸರ್? ಈಗ 15 years ನಾನು ನೋಡ್ಕೋಬೇಕು. ಈಗ ನೋಡಿಮ್ಮ, ಒಂದು ಮರ ನಿಮ್ಗಿರೋದು ಒಂದು 25 ಸ್ಯಾಂಡಲ್ವುಡ್ಡು, 25 ಮೆಲಿಯಾಡ್ಯೂಬಿಯಾ ಅಂತಿದೆ ಅಂತ ಇಟ್ಕೊಳ್ಳಿ. ನಮ್ಮ ನಿಕ್ರಾನಲ್ಲಿ ನಾವು ಒಂದು ಏಜೆನ್ಸಿನ ಐಡೆಂಟಿಫೈ ಮಾಡಿದ್ವಿ. ನೌ ದೇ ಆರ್ ಏನು ₹4 per square feet ಮೇಂಟೈನ್ ಮಾಡ್ತಿದ್ದಾರೆ. ಈಗ 5,000 square feet ಇದ್ದರೆ ಅಬೌಟ್ ₹20,000 per annum ಒಂದು ಮೇಂಟೆನೆನ್ಸ್ ಇರುತ್ತೆ. ಈ 20,000 ಈ ಗಿಡನ ಮೇಂಟೆನೆನ್ಸ್ ಮಾಡೋ ಕಂಪ್ಲೀಟ್ ಸಿಸ್ಟಮ್ನ ಅವ್ರು ಕವರ್ ಮಾಡ್ತಾರೆ. ಈಗ ಒಂದು ಗಿಡಕ್ಕೆ ಪಾತಿ ಮಾಡೋದಾಗಲಿ, ಈ ಪ್ರೂನಿಂಗ್ ಮಾಡೋದಾಗಲಿ, ಥಿನ್ನಿಂಗ್ ಮಾಡೋದಾಗಲಿ, ಆಮೇಲೆ ಬ್ರಾಂಚಸ್ ಕಟ್ ಮಾಡೋದಾಗಲಿ, ಅದಕ್ಕೆ ಫಾರ್ಮ್ ಯಾರ್ಡ್ ಮೆನ್ಯೂರ್ ಕೊಟ್ಟು ಅದನ್ನು ಸಪೋರ್ಟ್ ಮಾಡೋದಕ್ಕಾಗಲಿ, ಸೆಕ್ಯೂರಿಟೈಸ್ ಮಾಡೋದಕ್ಕಾಗಲಿ, ಇದಕ್ಕೆಲ್ಲ ಒಂದು ಕಾಂಪ್ರಹೆನ್ಸಿವ್ ರೇಟ್ ಅಂತ ಪರ್ ಸ್ಕ್ವೇರ್ ಫೀಟ್ ಆಗ್ತಿದೆ. ಈ ಪರ್ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನೀವು ಫಾರ್ ಎಕ್ಸಾಂಪಲ್ ಇಫ್ ಯು ಸ್ಪೆಂಡ್ ₹20,000 ಎ ಇಯರ್, ಒಂದು 15 years ಎಷ್ಟಾಗ್ಬೋದು? ಅಬೌಟ್ ₹3,00,000 ಆಗ್ಬೋದು. ದಿಸ್ ಈಸ್ ಯುವರ್ ಕಾಸ್ಟ್, ಮೇಂಟೆನೆನ್ಸ್ ಕಾಸ್ಟ್. ಇದು ಅಗೇನ್ ಇಫ್ ಯು ಇನ್ಫ್ಲೇಟ್ ಇಟ್ ಬೈ 4%, ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿದ್ರೆ 3 lakhs ಇರೋದು 5 lakhs ಆಗುತ್ತೆ. ಒಂದು ₹5,00,000 ನೀವು ಖರ್ಚು ಮಾಡಿದರೆ ನಿಮಗೆ ಈ 5 ಲಕ್ಷ ಈ ಮೆಲಿಯಾಡ್ಯೂಬಿಯಾಯಿಂದಲೇ ಬಂದುಬಿಡುತ್ತೆ. 25 ಟ್ರೀ ಮಾರ್ತೀವಲ್ಲ, ಆ 25 ಮೆಲಿಯಾಡ್ಯೂಬಿಯಾ ಟ್ರೀ ಇದೆಯಲ್ಲ, ಅದರದ್ದೇ ನಿಮಗೆ ರಿಟರ್ನ್ಸು ಬಂದುಬಿಡುತ್ತೆ. ದಟ್ ಈಸ್ ನಾಟ್ ಈಕ್ವಲ್ ಟು ರೆಡ್ ಸ್ಯಾಂಡಲ್ವುಡ್, ಬಟ್ ಮೆಲಿಯಾಡ್ಯೂಬಿಯಾ ಈಸ್ ಎ ಫಾಸ್ಟ್ ಗ್ರೋಯಿಂಗ್ ಟ್ರೀ, ಬಟ್ ವ್ಯಾಲ್ಯೂ ಈಸ್ ಲೆಸ್. ಅದು ಒಂದು ಮೆಟ್ರಿಕ್ ಟನ್ಗೆ ಒಂದಿಷ್ಟು ಅಂತ ರೈಟ್ ಸಿಗುತ್ತೆ ನಿಮಗೆ. ಆ ಥರ ಒಂದು ರೇಟ್ ಸಿಕ್ಕಿದ್ರು ಈ ಮೇಂಟೆನೆನ್ಸ್ ಕಾಸ್ಟು ಅದರಲ್ಲಿ ಕವರ್ ಆಗುತ್ತೆ. ಯಾವುದರಲ್ಲಿ? ಮೆಲಿಯಾಡ್ಯೂಬಿಯಾನಲ್ಲಿ. ಹಿಂಗೆ ನಾ ರೆಡ್ ಸ್ಯಾಂಡಲ್ವುಡ್ಡಲ್ಲಿ ನಿಮ್ಗೆ ಏನು ಸಿಗುತ್ತೆ ದಟ್ ಇಸ್ ಯುವರ್ ಔಟ್ ಆ್ಯಂಡ್ ಔಟ್ ಪ್ರಾಫಿಟ್. ಸೊ ಅಂಥ ಪ್ರಾಫಿಟ್ ಮಾಡಬೇಕು, ಲ್ಯಾಂಡನ್ನ ಹಾಗೆ ಉಳಿಸ್ಕೊಂಡು ಅಪ್ರಿಸಿಯೇಷನ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಕಮ್ ಟು ನಿಖರಾ ಗ್ರೂಪ್. ಅಲ್ಲಿ ಡೆಡಿಕೇಟೆಡ್ ಪರ್ಸನ್ಸು, ಡೆಡಿಕೇಟೆಡ್ ಸಿಸ್ಟಮ್, ರಿಸರ್ಚ್ ಇದ್ದರೆ ಮಾತ್ರ ಇದು ಮಾಡಲಿಕ್ಕಾಗತ್ತೆ. ಮತ್ತು ಅಷ್ಟು ಪೇಷನ್ಸ್ ಇರಬೇಕು, ಅಷ್ಟು ಲಾಂಗೆವಿಟಿನ ನೋಡೋರು ಇರಬೇಕು. ಇವತ್ತಿನ ದಿವಸ ಎಲ್ಲ ಇನ್ವೆಸ್ಟರ್ಸು ಹಾಗೂ ಡೆವಲಪರ್ಸು ದೇ ವಾಂಟ್ ಟು ಹ್ಯಾವ್ ಕ್ವಿಕ್ ರಿಟರ್ನ್ಸ್. ಐದರ್ ಸೆಲ್ಲರ್ ಆರ್ ಎ ಬೈಯರ್, ದೇ ವಾಂಟ್ ಅ ಕ್ವಿಕ್ ರಿಟರ್ನ್ಸ್. ಈ ವರ್ಷ ತೊಗೊಂಡ್ವಿ, ನಾಳೆ ವರ್ಷ ನಾವು ಮಾರ್ಬಿಡಬೇಕು, ಇದು ಇಷ್ಟು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸಿಕ್ಬಿಡ್ಬೇಕು, ನಾವು ಇಷ್ಟು ಇಮಿಡಿಯೇಟ್ಲಿ ವಿ ಶುಡ್ ಗೆಟ್ ಗ್ರ್ಯಾಟಿಫೈಡ್ ಅಂತ. ಬಟ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ದಟ್ ವೇ. ಯು ನೀಡ್ ಟು ಹ್ಯಾವ್ ಪೇಷನ್ಸ್. ಇಫ್ ಯು ವಾಂಟ್ ಎ ಪರ್ಟಿಕ್ಯುಲರ್ ರಿಟರ್ನ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಯು ನೀಡ್ ಟು ಬಿ ಪೇಷಂಟ್. ಆ ಥರ ಆ್ಯಟಿಟ್ಯೂಡ್ ಇದ್ದರೆ ವಿತ್ ವೆರಿ ನಾಮಿನಲ್ ಕಾಸ್ಟ್ ಆಫ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ secondly with a nominal maintenance cost, you can reap a big benefit. That's what I want. ಸರ್, ಈಗ ಆಗ್ರೋ ಫಾರೆಸ್ಟ್ರಿ ಮಾಡ್ತೀವಿ ಅಂತಂದಾಗ ಓಕೆ, ನಮಗೆ ಇಂಟ್ರೆಸ್ಟ್ ಇದೆ, ನಾವು ಮರಗಳನ್ನು ಬೆಳೆಯೋದಕ್ಕೆ ಶುರು ಮಾಡಿದ್ವಿ, ಆದರೂ ಕೂಡ ಒಂದಷ್ಟು ಚಾಲೆಂಜಸ್ಗಳು ಬರಬಹುದು. ಕ್ಲೈಮೇಟ್ ಆಗಿರ್ಬೋದು ಅಥವಾ ಏನೇ ಒಂದು ಮೇಂಟೆನೆನ್ಸ್ ಆಗಿರ್ಬೋದು. ಸೊ ಚಾಲೆಂಜಸ್ಗಳು ಏನೇನು ಬರುತ್ತೆ, ಅವುಗಳನ್ನು ಹೇಗೆ ಫೇಸ್ ಮಾಡಬೇಕು ಸರ್? ನೋಡಿಮ್ಮ, ಎನಿ ಫೀಲ್ಡ್ ದಟ್ ಮ್ಯಾಟರ್ಸ್, ಒಂದು ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದ ಮೇಲೆ ಒಂದಷ್ಟು ಮಧ್ಯದಲ್ಲಿ ಚಾಲೆಂಜಸ್ಸು, ಡಿಸ್ಟ್ರ್ಯಾಕ್ಷನ್ಸು ಈ ಥರದ್ದು ಬರುತ್ತೆ. ಇಟ್ ಮೇ ಬಿ ಸಮ್ಟೈಮ್ಸ್ ಫಿಸಿಕಲ್, ಸಮ್ಟೈಮ್ಸ್ ಈವನ್ ಔಟ್ಸೈಡ್ ದ ಸ್ಕೋಪ್ ಆಫ್ ಅವರ್ ನೇಚರ್. ಫಾರ್ ಎಕ್ಸಾಂಪಲ್, ಎನಿ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟಿ, ಇಟ್ ಈಸ್ ಡಿಪೆಂಡೆಂಟ್ ಆನ್ ದಿ ನೇಚರ್ ಆ್ಯಂಡ್ ಕ್ಲೈಮೆಟಿಕ್ ಕಂಡೀಷನ್ಸ್, ರೈನಿ ಸೀಸನ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ತುಂಬ ಮಳೆ ಬಂದುಬಿಡ್ತು ಅಂತ ಇಟ್ಕೊಳ್ಳಿ, ಕಂಟಿನ್ಯೂಸ್ ಫ್ಲಡ್ಡಿಂಗ್ ಆಗೋಯ್ತು ಅಂತ ಇಟ್ಕೊಳ್ಳಿ. ನೀವು ಹಾಕಿರ್ತೀರಿ, ಟ್ರೀಸ್ ಬೆಳೆಸ್ತಿರ್ತೀರಿ, ಆವಾಗ ಡ್ರೈನೇಜ್ ಮಾಡಲಿಕ್ಕೆ ಆಗೋಲ್ಲ. ಓಕೆ, ನೀರು ನಿಂತ್ಕೊಂಡ್ಬಿಡುತ್ತೆ. ಅಂಥ ಟೈಮಲ್ಲಿ ದ ಪ್ಲಾಂಟ್ಸ್ ಮೇ ಗೆಟ್ ರಾಟನ್, ಇಟ್ ಮೇ ನಾಟ್ ಸರ್ವೈವ್ ಪಾಸಿಬಲ್. ಆಮೇಲೆ ಪೆಸ್ಟ್ಸ್ ಬಂದುಬಿಡ್ಬೋದು. ಒಂದು ಸಿವಿಯರ್ ಪೆಸ್ಟ್ ಡೆವಲಪ್ಮೆಂಟ್ ಆಗಿ ಅದನ್ನು ಅಟೆಂಡ್ ಮಾಡೋದ್ರೊಳಗಡೆ ಅದು ಮೊರ್ಟಾಲಿಟಿ ರೇಟಲ್ಲಿ ಹೋಗಿಬಿಡ್ಬೋದು. ಅದಕ್ಕೆ ನಾವೇನು ಮಾಡ್ತೀವಿ, ರೀಪ್ಲ್ಯಾಂಟ್ ಮಾಡ್ತೀವಿ. ದಟ್ಸ್ ಅನದರ್ ಸೊಲ್ಯೂಷನ್. ಪ್ರಾಬ್ಲಮ್ಮು ಸೊಲ್ಯೂಷನ್. ಒಂದೊಂದು ಸಾರಿ ವೈಲ್ಡ್ ಫೈರ್ ಆಗಿಬಿಡ್ಬೋದು. ಇಟ್ ಈಸ್ ಪಾಸಿಬಲ್. ಎಲ್ಲೋ ಒಂದು ಕಡೆ ಬೆಂಕಿ ಹತ್ಕೊಳ್ಳುತ್ತೆ, ಅದು ಗಾಳಿಯಲ್ಲಿ ಸ್ಪ್ರೆಡ್ ಆಗಿ ಎಲ್ಲ ಭಸ್ಮ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್, ಅಮೇರಿಕನಲ್ಲಿ ರೀಸೆಂಟಾಗಿ ತುಂಬ ಲ್ಯಾಂಡು, ಫಾರೆಸ್ಟ್ ಎಲ್ಲ ಕಂಪ್ಲೀಟಾಗಿ ಫೈರ್ ಬ್ರೋಕೌಟ್ ಆಗಿ ದೇ ಕುಡ್ ನಾಟ್ ಸ್ಟಾಪ್ ಇಟ್ ಆ್ಯಂಡ್ ಲಾಸ್ಟ್
ಸೆವರಲ್ ಲ್ಯಾಕ್ಸ್ ಆಫ್ ಏಕರ್ಸ್ ಆಫ್ ಫಾರೆಸ್ಟ್, ಆ ಥರದ ಪಾಸಿಬಿಲಿಟಿ ಇದೆ. ಇದು ಆ್ಯಕ್ಟ್ ಆಫ್ ನೇಚರ್, ಆ್ಯಕ್ಟ್ ಆಫ್ ಗಾಡ್ ಅಂತೀವಿ. ಇದನ್ನು ಸೊಲ್ಯೂಷನ್ ಅಂದರೆ ತಿರುಗಿ ಮತ್ತೆ ರೀಪ್ಲಾಂಟ್ ಮಾಡಿ ತಿರುಗಿ ಡೆವಲಪ್ ಮಾಡೋದು. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್ ಅಲ್ವಾ. ಅದಲ್ಲದೆ ಕೆಲವು ಮ್ಯಾನ್ ಮೇಡ್ ಪ್ರಾಬ್ಲಮ್ಸು ಇರುತ್ತೆ. ಕೆಲವು ಸರಿ ನಾವು ನೋಡ್ಕೊಳ್ಳಲ್ಲ ಸರಿಯಾಗಿ, ಸರಿಯಾದ ಡ್ರೈ ಸೀಸನಲ್ಲಿ ಅದಕ್ಕೆ ಇರಿಗೇಷನ್ ಮಾಡೋಕ್ಕಾಗಲ್ಲ. ಏನು ಮಳೆ ಕಂಪ್ಲೀಟ್ ಡ್ರಾಟ್ ಆಗಿಬಿಟ್ಟು ನೀರೇ ಇರೋಲ್ಲ ಅಂಥ ಟೈಮಲ್ಲಿ ನೀವೇನು ಮಾಡಲಿಕ್ಕಾಗುತ್ತೆ? ಆಗಲ್ಲ. ಕುಡಿಯೋದಕ್ಕೆ ನೀರಿಗೆ ಜನ ಒದ್ದಾಡ್ತಿರುವಾಗ ಇನ್ನು ಟ್ರೀಸ್ ನೀರು ಸಪ್ಲೈ ಮಾಡುವಂಥ ಕ್ವಶನ್ನು ಇಟ್ಸ್ ಎ ಸೆಕೆಂಡ್ರಿ ಥಿಂಗ್. ಸೊ ಇದೆಲ್ಲ ಆಗಬಹುದು. ಬಟ್ ಇದಕ್ಕೆಲ್ಲಕ್ಕೂ ಒಂದು ಸ್ಪೆಸಿಫಿಕ್ ಸೊಲ್ಯೂಷನ್ಸ್ ಇದೆ. ಈ ರೆಡ್ ಸ್ಯಾಂಡಲ್ವುಡ್ಡು, ಮೆಲಿಯಾಡುಬಿಯಾ ಎಲ್ಲ ತುಂಬ ಕಮ್ಮಿ ವಾಟರ್ ಬೇಕಾಗಿರುವಂಥವು, ತುಂಬ ಜಾಸ್ತಿ ವಾಟರ್ ಬೇಕಾಗಿರುವಂಥವಲ್ಲ. ಒಂದು ಫಸ್ಟ್ 2-3 ಇಯರ್ಸಲ್ಲಿ ಇದನ್ನು ನಾವು ಸ್ವಲ್ಪ ನೋಡ್ಕೊಂಬಿಟ್ರೆ ಆಮೇಲೆ ರೈನ್ ವಾಟ್ರಿಗೇ ಅದು ಬೆಳ್ಕೊಂಬಿಡುತ್ತೆ. ಯು ನೀಡ್ ನಾಟ್ ಇರಿಗೇಟ್ ಇನ್ ಎ ವೆರಿ ಬಿಗ್ ವೇ. ಓಕೆ, ಆವಾಗ ಯಾವ ತುಂಬ ಡ್ರೈ ಸೀಸನ್ನಲ್ಲಿ ಅದಕ್ಕೆ ಸ್ವಲ್ಪ ನೀರು ಕೊಟ್ಬಿಟ್ರೆ ಸಾಕು, ಈ ಬೇಸಿಗೆ ಕಾಲದಲ್ಲಿ ಅಲ್ಲಿ. ಸೊ ಆದಷ್ಟಕ್ಕೆ ಅದೇ ಬೆಳ್ಕೊಳ್ಳೋಂಥ ಒಂದು ರೆಸಿಸ್ಟೆಂಟ್ ಕೆಪ್ಯಾಸಿಟಿ ಇರುತ್ತೆ. ಆಮೇಲೆ ಈ ಮೆಲಿಯಾಡುಬಿಯಾ ಇರೋದರಿಂದ ಈ ಸ್ಯಾಂಡಲ್ವುಡ್ಗೆ ಬೇಕಾಗಿರುವಂಥ ಒಂದು ಏನು ಪೆಸ್ಟ್ ರೆಸಿಸ್ಟೆಂಟ್ ಸಿಚುವೇಶನ್ ಬೆಳೆಯುತ್ತೆ. ಈ ಮೆಲಿಯಾಡುಬಿಯಾ ಅಂದರೆ ಹೆಬ್ಬೇವು, ಇದು ಬೇವು ಅಂದರೆ ನೀಮ್. ಸೊ ನೀಮ್ ಇರೋ ಕಡೆ ಜಾಸ್ತಿ ಪೆಸ್ಟಿಸೈಡ್ಸು ಅವು ಇವು ಬರೋದಕ್ಕೆ ಸಾಧ್ಯ ಇಲ್ಲ. ಅದು ಆರ್ಗ್ಯಾನಿಕ್ ಮೆನ್ಯೂರಿಂಗ್ ಅಂತ, ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಕೂಡ ಅದು. ಸೊ ಹಾಗಾಗಿ ಅಲ್ಲೇ ಸಪೋರ್ಟ್ ಸಿಗುತ್ತೆ. ಇವಿಷ್ಟು ಒಂದು ಚಾಲೆಂಜಸ್ಸು. ಮತ್ತು ಇನ್ನು ನಮಗೆ ಫೈನಾನ್ಷಿಯಲ್ ಚಾಲೆಂಜಸ್ ಬಂದ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ, ನಾವು ಬೆಳಿತಿರ್ತೀವಿ, ಒಂದು 15 ವರ್ಷ ಕಾಯೋಕ್ಕಾಗಲ್ಲ, ಒಂದು 5-6 ವರ್ಷನೋ 7 ವರ್ಷನೋ ಆದಮೇಲೆ ಒಂದು ಫೈನಾನ್ಷಿಯಲ್ ಸಿಚುವೇಶನ್ ಬರುತ್ತೆ ವೇರ್ ವಿ ಹ್ಯಾವ್ ಟು ಸೆಲ್ ದ ಲ್ಯಾಂಡ್. ನೀವು ಆ ಥರ ಸೇಲ್ ಮಾಡಬೇಕು ಅಂತ ಬಂದಾಗ, ನೀವು ಸೇಲ್ ಮಾಡುವಾಗ ಏನು ನೀವು ಟ್ರೀಸ್ ಇರುತ್ತೆ ನಿಮ್ಮ ಎಕ್ಸಿಸ್ಟಿಂಗ್ ಪ್ಲಾಟಲ್ಲಿ, ಅದಕ್ಕೂ ಒಂದು ವ್ಯಾಲ್ಯೂಯೇಷನ್ ಆಗುತ್ತೆ. ಓಕೆ, ಅಷ್ಟು ಮರಗಳಿಗೆ ಒಂದೊಂದು ಮರಕ್ಕೂ ಇಷ್ಟು ವ್ಯಾಲ್ಯೂ ಏಜ್ ಮೇಲೆ, ಗ್ರೋತ್ ಮೇಲೆ ಅದಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಮೆಲಿಯಾಡುಬಿಯಾ ಒಂದು 7 ವರ್ಷ ಆದಮೇಲೆ ಅದನ್ನ ಹಾರ್ವೆಸ್ಟ್ ಮಾಡ್ಬೋದು, ಕಟ್ ಮಾಡಿ ಮಾರಿಬಿಡ್ಬೋದು. ಈ ಪಲ್ಪ್ ಇಂಡಸ್ಟ್ರಿಗೆ, ಈ ಮ್ಯಾಚ್ ಬಾಕ್ಸ್ ಮಾಡೋತಾರಲ್ಲ ಆ ಇಂಡಸ್ಟ್ರಿಗೆ, ಇದಕ್ಕೆಲ್ಲ ಬೇಕಾಗಿರೋಷ್ಟು ಯೂಸ್ ಮಾಡ್ತಾರೆ. ಆಮೇಲೆ ಕೆಲವು ಈ ಒಂದು ವುಡನ್ ಬಾಕ್ಸಸ್ ಎಲ್ಲ ಮಾಡ್ತಾರಲ್ಲ, ಅದಕ್ಕೆಲ್ಲ ಈ ಮೆಲಿಯಾಡುಬಿಯಾ ತುಂಬ ಅವಶ್ಯಕತೆ ಇರುವಂಥದ್ದು. ಸೊ ಅದರಿಂದ ನಿಮ್ಗೆ ರಿಟರ್ನ್ಸ್ ಬರುತ್ತೆ, ಅದಕ್ಕೆ ವ್ಯಾಲ್ಯೂ ಇದೆ. ಸೊ ಆ ವ್ಯಾಲ್ಯೂಗೆ ಅದನ್ನು ಎಸ್ಟಿಮೇಟ್ ಮಾಡಿ ನೀವು ಬೇರೆಯವ್ರಿಗೆ ರಿಜಿಸ್ಟರ್ ಮಾಡುವಾಗ ಈ ಪ್ಲ್ಯಾಂಟ್ ವ್ಯಾಲ್ಯೂಯೇಷನ್ನು ಅದರಲ್ಲಿ ಹಾಕಿ ನೀವು ವ್ಯಾಲ್ಯೂ ಮಾಡಿ ಮಾರ್ಬೋದು. ಲ್ಯಾಂಡ್ ವ್ಯಾಲ್ಯೂ ಒಂದು ಕಡೆ, ಲ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿರುತ್ತೆ, ಜೊತೆಗೆ ಈ ಟ್ರೀಸ್ಗೂ ವ್ಯಾಲ್ಯೂ ಹಾಕಿ ಅದೆರಡಕ್ಕೂ ನೀವು ಸ್ಟ್ಯಾಂಪ್ ಡ್ಯೂಟಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ದಿಸ್ ಇಸ್ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ದ ಕೇಸ್. ಫಾರ್ ಎಕ್ಸಾಂಪಲ್ ನೀವು ಬೆಳೆಸಿರ್ತೀರಿ, ಅಲ್ಲೇನೋ ಒಂದು ದೊಡ್ಡ ಹೈವೇ ಬಂದುಬಿಡುತ್ತೆ, ಗೌರ್ಮೆಂಟ್ ಅದನ್ನು ತೊಗೊಂಬಿಡುತ್ತೆ, ಅಕ್ವೈರ್ ಮಾಡುವಂಥ ನೋಟಿಫಿಕೇಷನ್ ಕೊಡುತ್ತೆ. ಆ ಥರ ಅಕ್ವೈರ್ ಮಾಡ್ಕೊಳ್ಳೋಂಥ ನೋಟಿಫಿಕೇಷನ್ ಕೊಟ್ಟಾಗ ಅವರು ಲ್ಯಾಂಡ್ಗೂ ವ್ಯಾಲ್ಯೂ ಮಾಡ್ತಾರೆ ಮತ್ತು ಟ್ರೀಸ್ಗೂ ವ್ಯಾಲ್ಯೂ ಮಾಡ್ತಾರೆ. ಎರಡಕ್ಕೂ ವ್ಯಾಲ್ಯೂ ಮಾಡಿ ಕಾಂಪೆನ್ಸೇಷನ್ ಕೊಟ್ಟೇ ಆ ಲ್ಯಾಂಡ್ ಅಕ್ವೈರ್ ಮಾಡೋದು. ಅರ್ಥ ಆಯ್ತಲ್ವಾ? ದಟ್ ಮೀನ್ಸ್ ಎವ್ರಿಥಿಂಗ್ ಹ್ಯಾಸ್ ಗಾಟ್ ವ್ಯಾಲ್ಯೂ. ಆ ಲ್ಯಾಂಡ್ ಅಂತ, ಅದಕ್ಕೆ ಲ್ಯಾಂಡ್ ತೊಗೊಂಡುವಾಗ ಲ್ಯಾಂಡನ್ನು ನೀವು ತಗೊಂಡ್ಮೇಲೆ ಅದನ್ನು ಬ್ಯಾರನ್ ಆಗಿರೋದು ಬಿಟ್ಬಿಟ್ಟು ಅದರಲ್ಲಿ ನೀವು ಒಂದು ಸಮ್ ಆ್ಯಕ್ಟಿವಿಟಿ, ಪ್ರೊಡಕ್ಟಿವ್ ಆ್ಯಕ್ಟಿವಿಟಿ ಮಾಡಿದ್ರೆ ದಟ್ ಈಸ್ ಗೋಯಿಂಗ್ ಟು ಗಿವ್ ಯು ಅಡಿಷ್ನಲ್ ಇನ್ಕಮ್. ಅದು ಈಸಿಯೆಸ್ಟ್ ಅಡಿಷ್ನಲ್ ಇನ್ಕಮ್ ಕ್ರಿಯೇಟ್ ಮಾಡೋದು ಈ ಟ್ರೀಸಿಂದ, ಎಸ್ಪೆಷಲಿ ಈ ಟಿಂಬರ್ ಟ್ರೀಸಿಂದ. ಮೇಂಟೆನೆನ್ಸ್ ಕಮ್ಮಿ, ಸ್ವಲ್ಪ ಮುತುವರ್ಜಿಯಿಂದ ನೋಡಿಕೊಂಡ್ರೆ ರಿಟರ್ನ್ಸ್ ಜಾಸ್ತಿ, ಮತ್ತು ಮಧ್ಯದಲ್ಲಿ ಮಾಡಿದ್ರೂ ಅದರಿಂದ ನಿಮಗೆ ವ್ಯಾಲ್ಯೂಯೇಷನ್ ಸಿಗುತ್ತೆ. ದಿಸ್ ಇಸ್ ಹೌ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಆಪ್ರೇಟ್ಸ್. ಬಟ್ ಈಗ ಸರ್, ನನಗೊಂದು ಒಳ್ಳೆ ಇನ್ಕಮ್ನ ನಾನು ಜನ್ರೇಟ್ ಮಾಡ್ಕೊಳ್ಬೇಕು ಅಂತಂದ್ರೆ ನಂತರ ಎಷ್ಟು ಜಾಗ ಇರಬೇಕಾಗತ್ತೆ ಸರ್? ಅಂದರೆ ಮಿನಿಮಮ್ ಜಾಗದಲ್ಲೂ ನಾನು ಒಳ್ಳೆ ವೆಲ್ತ್ನ ಜನ್ರೇಟ್ ಮಾಡ್ಕೋಬೋದಾ? ನೋಡಿಮ್ಮ, ಇದು ಹೀಗಿದೆ, ಇಟ್ ಈಸ್ ಎ ಪ್ರಪೋರ್ಷನಲ್. ಲ್ಯಾಂಡ್ಗೆ ಎಷ್ಟು ಪ್ರಪೋರ್ಷನಲ್ ಆಗಿ ಟ್ರೀಸ್ ಬೆಳೆಸ್ಬೋದು ಅದು ಒಂದು. ಈಗ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ನಿಮ್ಮ ಹತ್ರ 30-40 ಸೈಟ್ ಇದೆ. 30-40 ಸೈಟು ಎಲ್ಲೋ ನೀವು ಟೈರ್ 2, ಟೈರ್ 3 ಸಿಟಿಯಲ್ಲೋ ಎಲ್ಲೋ ನೀವು ಫಾರ್ಮ್ ಪ್ಲಾಟ್ ತೊಗೊಂಡಿರ್ತೀರಿ ಅಂತ ಇಟ್ಕೊಳ್ಳಿ. ಈಗ ಆ ಜಾಗನ ಹಾಗೆ ಖಾಲಿ ಬಿಡೋದಕ್ಕೆ ಬಿಟ್ಟು ಆ ಪರ್ಟಿಕ್ಯುಲರ್ ಡೆವಲಪರ್ ಈಸ್ ಹ್ಯಾವಿಂಗ್ ಅನ್ ಎಕ್ಸ್ಪರ್ಟೈಸ್ ಆ್ಯಂಡ್ ಎ ಸಿಸ್ಟಮ್. ಯು ಹ್ಯಾವ್ ಟು ಗೋ ವಿತ್ ಹಿಮ್ ಆ್ಯಂಡ್ ಸಿ ದಟ್ ದ ಟ್ರೀಸ್ ಆರ್ ಪ್ಲಾಂಟೆಡ್. ಈಗ 5000 ಸ್ಕ್ವೇರ್ ಫೀಟಿಗೆ ನಿಮ್ಗೆ ಆಗಲೇ ಹೇಳಿದೆ, ಒಂದು 25 ಸ್ಯಾಂಡಲ್ವುಡ್ಡು, 25 ಮೆಲಿಯಾಡುಬಿಯಾ ಹಾಕ್ಬೋದು ಅಂತ. ಅದೇ 30-40 ಸೈಟ್ ಆದರೆ ಅದರ 1/4 ಆಫ್ ಇಟ್ ಯು ಕ್ಯಾನ್ ಪ್ಲಾಂಟ್ ಇಟ್. ಬಟ್ ದೇರ್ ಶುಡ್ ಬಿ ಎ ಮೆಕ್ಯಾನಿಸಮ್ ವೇರ್ ದ ಡೆವಲಪರ್ ಶುಡ್ ಬಿ ರೆಡಿ ಟು ಟೇಕ್ ಅಪ್ ದ ಚಾಲೆಂಜ್ ಆಫ್ through some agency, challenge of growing trees according to the required maintenance standards.
ಟ್ರೀ ಹಾಕ್ಬಿಡೋದು ಒಂದೇ ಅಲ್ಲ, ಮೇಂಟೆನೆನ್ಸ್ ಮಾಡೋ ಸಿಸ್ಟಮು ಇದ್ದರೆ ಕಮ್ಮಿ ಟ್ರೀಸ್ನ ಆ ಜಾಗದಲ್ಲಿ ಬೆಳೆಸ್ಬೋದು. 30-40 ನೀವೇನೆಲ್ಲ ಒಂದು 7 ರೆಡ್ ಸ್ಯಾಂಡಲ್ವುಡ್ಡು, 7 ಮೆಲಿಯಾಡುಬಿಯಾ ನೀವು ಬೆಳೆಸ್ಬೋದು, ಅದಕ್ಕೂ ವ್ಯಾಲ್ಯೂ ಬರುತ್ತೆ. ಓಕೆ, ಅಂದರೆ ಎವ್ರಿ ಪೀಸ್ ಆಫ್ ಲ್ಯಾಂಡ್ ಕ್ಯಾನ್ ಬಿ ಪ್ರೊಡಕ್ಟಿವ್ಲಿ ವ್ಯಾಲ್ಯೂಯೇಟೆಡ್, ಇನ್ಕ್ರೀಸ್ಡ್ ಇನ್ ವ್ಯಾಲ್ಯೂಯೇಷನ್ ಥ್ರೂ ದಿಸ್ ಟಿಂಬರ್ ಪ್ಲಾಂಟೇಷನ್ ಆ್ಯಕ್ಟಿವಿಟಿ ಮಾಡಲಿಕ್ಕಾಗತ್ತೆ. ಓಕೆ ಸರ್, ಈಗ ನಿಕ್ರಾ ಗ್ರೂಪ್ ಕಡೆಯಿಂದ ಆಗ್ರೋ ಫಾರೆಸ್ಟ್ರಿ ಮಾಡೋರಿಗೆ ಏನೇನು ಸಪೋರ್ಟ್ ಇದೆ ಸರ್? ನಿಕ್ರಾ ಗ್ರೂಪ್ ಕಡೆಯಿಂದ ನಾವೇನು ಮಾಡ್ತೀವಿ, ವೆನ್ ವಿ ಸೆಲ್ ದ ಲ್ಯಾಂಡ್, ಫಸ್ಟ್ ಲ್ಯಾಂಡ್ ಸೆಲ್ಲಿಂಗ್ ಇಸ್ ದ ಪ್ರೈಮರಿ ಆ್ಯಕ್ಟಿವಿಟಿ. ಆ ಲ್ಯಾಂಡ್ ಪ್ರಾಪರ್ಲಾಗಿ ಲೀಗಲಾಗಿ ರಿಜಿಸ್ಟರ್ ಮಾಡಿಕೊಡ್ತೀವಿ. ರಿಜಿಸ್ಟರ್ ಮಾಡಿ ಪೊಸಿಷನ್ ಹ್ಯಾಂಡ್ ಓವರ್ ಮಾಡ್ತೀವಿ. ದಟ್ ಈಸ್ ದ ಫಸ್ಟ್ ಪಾರ್ಟ್ ಆಫ್ ಇಟ್. ಸೆಕೆಂಡ್ ಪಾರ್ಟ್ ಆಫ್ ಇಟ್ ಈಸ್ ಅನ್ ಆಪ್ಷನಲ್ ಪಾಯಿಂಟ್. ನೀವು ಲ್ಯಾಂಡ್ ತಗೊಂಡ್ಮೇಲೆ ಯು ಮೇ ಟೇಕ್ ಇಂಟ್ರೆಸ್ಟ್ ಟು ಗ್ರೋ ಟ್ರೀಸ್ ಆರ್ ಯು ಮೇ ಡೂ ಸಮಥಿಂಗ್ ಎಲ್ಸ್ ಅಟ್ ಯುವರ್ ಚಾಯ್ಸ್. ಯು ಮೇ ಡೂ ನಾವೆಲ್ಲ ಮಾಡೋದೆಲ್ಲ ರೆಸಿಡೆನ್ಷಿಯಲ್ ಕನ್ವರ್ಷನ್ ಪ್ಲಾಟ್ಸ್ ಆಗಿರೋದ್ರಿಂದ ನೀವು ಒಂದು ಸಣ್ಣ ಮನೆ ಮಾಡ್ಕೋಬೋದು, ಅಥವಾ ಬೇರೆ ಇನ್ನೇನಾದ್ರು ನಿಮ್ಮ ಐಡಿಯಾ ಇದ್ದರೆ ಅದನ್ನು ನೀವು ಮಾಡ್ಬೋದು. ಬಟ್ ಬೇಸಿಕಲಿ ಟ್ರೀ ಪ್ಲಾಂಟೇಷನ್ ವಿ ರೆಕಮೆಂಡ್, ಬಿಕಾಸ್ ನಾನು ಆಗಲೇ ಹೇಳಿ ನಿಮಗೆ, ದಿಸ್ ಕಾರ್ಬನ್ ಸಿಕ್ವೆಟ್ರೇಷನ್ನು, ಈ ನೇಚರ್ಗೆ ಸಪೋರ್ಟ್ ಮಾಡೋವಂಥ ಆ್ಯಕ್ಟಿವಿಟಿಗೆ ಗೌರ್ಮೆಂಟ್ ಪಾಲಿಸಿನೂ ಇದೆ. ಗ್ರೋ ಮೋರ್ ಟ್ರೀಸ್, ಮನೆಗೊಂದು ಗಿಡ ಎಲ್ಲ ನಿಮಗೆ ಕೇಳಿದ್ದೀರಿ ಇದೆಲ್ಲ ಅಲ್ವಾ. ಮನೆಗೊಂದು ಗಿಡ ಬೆಳೆಸಿ ಅದನ್ನು ನೀವು ಜಾಸ್ತಿ ಬೆಳೆಸ್ಬೋದು. ಫಾರ್ಮ್ ಪ್ಲಾಟಲ್ಲಿ ಮನೆಗೆ ಒಂದು ಗಿಡ ಏನು 10 ಗಿಡ ಬೆಳೆಸ್ಬೋದು, ಪ್ರೊವೈಡೆಡ್ ಯು ಆರ್ ಇಂಟ್ರೆಸ್ಟೆಡ್. ಇಟ್ ಇಸ್ ಅನ್ ಆಪ್ಷನಲ್. ನೀವು ಮಾಡ್ತೀವಿ ಅಂದರೆ ನಾವು ನಿಮಗೆ ಬೇಕಾಗಿರುವಂಥ ಎಜುಕೇಟಿವ್ ಸಪೋರ್ಟ್ ಕೊಡ್ತೀವಿ, ಫಿಸಿಕಲಾಗಿ ಟ್ರೀಸ್ನ ಪ್ಲ್ಯಾಂಟ್ ಮಾಡಿಕೊಡ್ತೀವಿ, ಮತ್ತು ಅದನ್ನು ಮೇಂಟೆನೆನ್ಸ್ ಮಾಡುವಂಥ ಒಂದು ಏಜೆನ್ಸಿನ ಐಡೆಂಟಿಫೈ ಮಾಡಿ ನಿಮಗೆ ಡೆಫಿನೆಟಾಗಿ ಆ ಟ್ರೀಸು ನಿಮಗೆ ಚೆನ್ನಾಗಿ ಬೆಳೆದು ಆ ರಿಸಲ್ಟ್ ಬರೋ ಹಾಗೆ ಮಾಡಿಕೊಡೋ ಜವಾಬ್ದಾರಿನ ತೊಗೊತೀವಿ. ನಮ್ಮದೊಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿ, ಹಾಗಾಗಿ ಇಟ್ ಹ್ಯಾಸ್ ಎ ಲಾಂಗ್ ಟರ್ಮ್ ವ್ಯೂ ಪಾಯಿಂಟ್. ಇಲ್ಲಿ ಇದಕ್ಕೆ ಒಂದು ಏನು ಅಂತೀರ ನೀವು, ಇಟ್ ಇಸ್ ಅನ್ ಎಂಟಿಟಿ ಆನ್ ಗೋಯಿಂಗ್ ಕನ್ಸರ್ನ್ ಅಂತೀವಿ. ಇಟ್ಸ್ ಅನ್ ಆನ್ ಗೋಯಿಂಗ್ ಕನ್ಸರ್ನ್, ದೇರ್ ಇಸ್ ನೋ ಎಂಡ್ ಫಾರ್ ಇಟ್. ಒಬ್ಬ ಮನುಷ್ಯನಿಗೆ ಒಂದು ಫಿಸಿಕಲ್ ಲೈಫ್ ಸ್ಪ್ಯಾನ್ ಅಂತ ಇರುತ್ತೆ, ಬಟ್ ಎ ಕಂಪನಿಗೆ ಲೈಫ್ ಸ್ಪ್ಯಾನ್ ಅಂತ ಇಲ್ಲ. ಕಂಪನಿ ಇಸ್ ಎ ಆನ್ ಗೋಯಿಂಗ್ ಕನ್ಸರ್ನ್. ಸೊ ಹಾಗಾಗಿ ಅದು ನಿಮ್ಮ ಜೊತೆಗಿರುತ್ತೆ. ನೀವು ಅದನ್ನು ಅದರಲ್ಲಿ ಏನು ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ಬೋದು ಅಥವಾ ಸಿಸ್ಟಮ್ ಚೇಂಜ್ ಆಗ್ಬೋದು, ಆದರೆ ಬಿಟ್ಟರೆ ಕಂಪನಿ ವಿಲ್ ಎಕ್ಸಿಸ್ಟ್ ಆ್ಯಂಡ್ ಇಟ್ ವಿಲ್ ಪರ್ಫಾರ್ಮ್ ಇಟ್ಸ್ ಡ್ಯೂಟೀಸ್ ಆ್ಯಸ್ ಅಗ್ರೀಡ್ ಅಪಾನ್. ಆ ಥರ ಮಾಡ್ಕೊಂಡು ಹೋಗಿ. ಸರ್, ಕೊನೆಯದಾಗಿ ಈಗ ಆಗ್ರೋ ಫಾರೆಸ್ಟ್ರಿ ಬಗ್ಗೆ ನಾವು ಒಂದಷ್ಟು ಎಪಿಸೋಡ್ಗಳಿಂದ ಮಾತನಾಡ್ಕೊಂಡು ಬರ್ತಾ ಇದ್ವಿ. ಸೊ ಫ್ಯೂಚರಲ್ಲಿ ಆಗ್ರೋ ಫಾರೆಸ್ಟ್ರಿಗೆ ಯಾವ ರೀತಿ ಡಿಮಾಂಡ್ ಬರ್ಬೋದು, ಏನೆಲ್ಲ ಆಪರ್ಚುನಿಟಿನ ನಮಗೋಸ್ಕರ ಕ್ರಿಯೇಟ್ ಮಾಡಿಕೊಡ್ಬೋದು ಸರ್? ನೋಡಿಮ್ಮ, ಈಗ ಇದು ಹೀಗೆ ನಾವು ಪ್ರಕೃತಿಯಲ್ಲಿರೋವಂಥ ಮರಗಿಡಗಳನ್ನ ಕಟ್ ಮಾಡಿ ನಾವು ಸಿಟಿಗಳು ಮಾಡಿ, ಮೆಟ್ರೋ ಸಿಟಿಗಳು ಮಾಡಿ, ಎಲ್ಲ ಲ್ಯಾಂಡ್ನ ಕಬಳಿಸ್ಕೊಂಡು ಪ್ರಕೃತಿನ ಇಂಬ್ಯಾಲೆನ್ಸ್ ಮಾಡ್ತಾಯಿದ್ದೀವಿ. ಇದನ್ನು ಈ ಒಂದು ಮರ ನಾವು ಏನು ಮಾಡ್ತೀವಿ, 100 ಮರ 1000 ಮರನ ಕಟ್ ಮಾಡಿಬಿಡ್ತೀವಿ. ಒಂದು ರೋಡ್ ಕನ್ಸ್ಟ್ರಕ್ಷನ್ ಮಾಡಬೇಕು, ಒಂದು ಬ್ರಿಡ್ಜ್ ಮಾಡಬೇಕು, ಒಂಥರ ಏನೋ ಒಂದು ಮಾಡಬೇಕು ಅಂತಂದರೆ, ಸೊ ಕಂಪ್ಲೀಟ್ ಡಿಸ್ಟೆಬಿಲೈಸ್ ಆಗುತ್ತೆ ನೇಚರು. ಆ ಡಿಸ್ಟೆಬಿಲೈಸ್ ಆಗೋದನ್ನ ಎಲ್ಲೋ ಇನ್ನೊಂದು ಕಡೆ ನಾವು ಅದನ್ನು ರೀಸರೆಕ್ಟ್ ಮಾಡಬೇಕು, ಅದನ್ನ ರೀಪ್ರೊಡ್ಯೂಸ್ ಮಾಡಬೇಕು. ಇಲ್ಲಾಂದರೆ ನೇಚರ್ ಇಂಬ್ಯಾಲೆನ್ಸ್ ಆಗುತ್ತೆ. ಇಂಬ್ಯಾಲೆನ್ಸ್ ಆದರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಡಿಸಾಸ್ಟ್ರಸ್ ಥಿಂಗ್ಸ್. ಓಕೆ, ಹ್ಯೂಮನ್ ಕೈಂಡ್ if it wants to survive properly, it has to respect nature. That is the first thing that we have to learn and remember. Hagagi tree plantation is the first and foremost situation where we can do some good thing to the society and nature. That's what exactly where Nikra Group comes in. Okay. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಆ್ಯಂಡ್ ನಿಕ್ರಾ ಗ್ರೂಪ್ ಅಂತ ಬಂದಾಗಲೂ ಕೂಡ ಯಾವತ್ತೂ ಕೂಡ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಒಂದು ಎಪಿಸೋಡ್ ಆಗಿರ್ಬೋದು ಅಥವಾ ನಾವು ಒಂದಷ್ಟು ಎಪಿಸೋಡ್ಗಳಲ್ಲಿ ಆಗ್ರೋ ಫಾರೆಸ್ಟ್ರಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮೇ ಬಿ ಆಡಿಯನ್ಸಿಗೆ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಮಾಹಿತಿ ಕೊಟ್ಟಿದ್ದೀವಿ. ಸೊ ನೋಡಿದ್ರಲ್ವಾ, ಸಾಕಷ್ಟು ಎಪಿಸೋಡ್ಗಳಿಂದ ನಾವು ಆಗ್ರೋ ಫಾರೆಸ್ಟ್ರಿ ಬಗ್ಗೆ ಮಾತನಾಡಿದ್ವಿ. ಆಗ್ರೋ ಫಾರೆಸ್ಟ್ರಿ ಅಂದರೆ ಏನು, ಅದರಿಂದ ಆಗುವಂಥ ಬೆನಿಫಿಟ್ ಆಗಿರ್ಬೋದು, ಜೊತೆಗೆ ನಾವು ಇನ್ಕಮನ್ನು ಹೇಗೆ ಜನ್ರೇಟ್ ಮಾಡ್ಕೊಳ್ಬೇಕು, ಗೌರ್ಮೆಂಟಿಂದ ಇರುವಂಥ ಸಪೋರ್ಟ್ಗಳೇನು, ಚಾಲೆಂಜಸ್ಗಳೇನು, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ಟಾಪಿಕ್ಸ್ ಜೊತೆಗೆ ಸರ್ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನಿಮಗೂ ಕೂಡ ನಿಕ್ರಾ ಗ್ರೂಪ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ನೇರವಾಗಿ ನೀವು ಸಂಪರ್ಕಿಸ್ಬೋದು. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.